ಡೌನ್ ಟ್ರೆಂಡ್ ಅಲ್ಲಿ ಇದ್ದೀರಿ. ಸೊ ಇವರಿಗೆಲ್ಲ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಆಪರ್ಚುನಿಟಿಯನ್ನು ತಿಳಿಸಿ. ದೇ ಕ್ಯಾನ್ ಸರ್ವೈವ್, ಒನ್ ಸೆಕೆಂಡ್ ದೇ ಕ್ಯಾನ್ ಸರ್ವೈವ್ ಆಗ್ಲಿಕ್ಕೆ ಅವರಿಗೊಂದು ಒಳ್ಳೆ ಚಾನ್ಸ್ ಇದೆ ಅವರಿಗೆ ಕೂಡ. ಸೊ ಬಿಸ್ನೆಸ್ ವೈಸ್ ಎಸ್ಪೆಷಲಿ ಸ್ಮಾಲ್ ಬಿಸ್ನೆಸ್ ಪೀಪಲ್ ತುಂಬಾ ಜನ ಈಗ ಸಫರ್ ಆಗ್ತಾ ಇದ್ದಾರೆ. ಸೊ ಈಗ ಇನ್ನು ಸ್ಮಾಲ್ ಬಿಸ್ನೆಸ್ ನಾನು ಹೇಳ್ತೀನಿ, ಯಾರೆಲ್ಲ ಸ್ಮಾಲ್ ಬಿಸ್ನೆಸ್ ಅಲ್ಲಿ ಇದ್ರೆ ನೀವು ಇಮಿಡಿಯೇಟ್ ನೀವು ಯು ಹ್ಯಾವ್ ಟು ಸಿ ದ ಆಲ್ಟರ್ನೇಟಿವ್. ಅದರ್ವೈಸ್ ಇನ್ 5 ವರ್ಷದಲ್ಲಿ ಯು ವಿಲ್ ಅಂಡರ್ ಪ್ರಾಬ್ಲಮ್, ಪುನಃ ಪ್ರಾಬ್ಲಮ್, ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಇಸ್ ದ ಆನ್ಲೈನ್. ಸೊ ಇಂಟರ್ನೆಟ್ ಆನ್ಲೈನ್ ಬಿಸ್ನೆಸ್ ಇದೆಯಲ್ಲ, ಅದು ನಿಮ್ಮನ್ನೆಲ್ಲ ಕಂಪ್ಲೀಟ್ ಮಾಡ್ತದೆ. ಅದ್ರ ಜೊತೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಹ ನಿಮ್ಗೆ ಬಂದ್ಬಿಡ್ತದೆ ಫುಲ್ ಸ್ವಿಂಗ್ ಅಲ್ಲಿ. ಇನ್ 5 ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ದ ಪೆಟಿ ಶಾಪ್ಸ್ ವಿಲ್ ಗೋಯಿಂಗ್ ಟು ಕ್ಲೋಸ್. ಆಲ್ಮೋಸ್ಟ್ ನಿಮ್ಗೆ ಸಿಟಿಯಲ್ಲಿ ಕ್ಲೋಸ್ ಆಗ್ತಾ ಹೋಗ್ತಾ ಇರ್ತದೆ. ದೆನ್ ಸ್ವಲ್ಪ ವಿಲೇಜಸ್ ಅಲ್ಲಿ ನಿಮ್ಗೆ ಕಂಡು ಬರ್ಬೋದು. ಸೊ ದೇ ವೋಂಟ್ ಸರ್ವೈವ್ ಬಿಕಾಸ್ ಈಗ ನಿಮ್ಗೆ ನೋಡಿ, ಈಗ ಆಲ್ರೆಡಿ ಕಾರ್ಡ್ ಸಿಸ್ಟಮ್ ಬಂದ್ಬಿಟ್ಟಿದೆ. ನಿಮ್ಗೆಲ್ಲ ಬಜಾರ್ಗೆ ಹೋಗ್ತಾರೆ, ಕಾರ್ಡ್ ಸ್ವೈಪ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಇರ್ತದೆ. ಸೊ 45 ದಿವಸ ಅವರಿಗೆ ಕ್ರೆಡಿಟ್ ಫೆಸಿಲಿಟಿ ಸಿಗ್ತದೆ. ಸೊ ಯಂಗ್ಸ್ಟರ್ಸ್ ವೋಂಟ್ ಕಮ್ ಫಾರ್ ಈ ತರ ಬಿಸ್ನೆಸ್ ಬರುದಿಲ್ಲ. ಅವರೆಲ್ಲ ಲೇಟೆಸ್ಟ್ ದಟ್ ಆನ್ಲೈನ್ ಬಿಸ್ನೆಸ್ ಅಂಡ್ ಕಾರ್ಡ್ ಸ್ವೈಪ್ ಮಾಡಿ ಬಿಸ್ನೆಸ್ ಅನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಬಿಸ್ನೆಸ್ ವಿಲ್ ಕಮ್ ಡೌನ್. ಯಾರೆಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಯಾರೆಲ್ಲ ಅಂಗಡಿ ಓಪನ್ ಮಾಡಿದ್ರಿ ಅವರಿಗೆ ಕಿವಿ ಮಾತು ಹೇಳಿ. ತಗೊಳ್ಳೋರು ತಗೊಳ್ಬಹುದು, ತಗೊಳ್ಳದೇ ಇದ್ದವ್ರಿಗೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಒಂದ್ಸಲ ಎಷ್ಟೋ ಜನರಿಗೆ, ನಾನು ಇದು 20 ವರ್ಷದ ಹಿಂದೆ ಈ ಮಾತನ್ನು ಹೇಳಿದ್ದೆ. ಈಗ ನೋಡಿ, ದುಬೈ ಅಂತ ದೊಡ್ಡ ದೊಡ್ಡ ಮಲೇಷ್ಯಾ ನಾವು ಹೋಗಿ ಬಂದ್ವಿ, ಅಲ್ಲಿ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳಿಲ್ಲ. ಓನ್ಲಿ ಬಿಗ್ ಬಜಾರ್ಸ್, ದೊಡ್ಡ ದೊಡ್ಡ ಮಾಲ್ಸ್ ಬಂದ್ಬಿಟ್ಟಿದೆ. ಪೀಪಲ್ ಅಲ್ಲೇ ಹೋಗಿ ತಗೊಳ್ತಾರೆ ಈ ಸಣ್ಣ ಸಣ್ಣ ಓನ್ಲಿ ಬೇಕರಿ ಐಟಮ್ಸ್. ಆಮೇಲೆ ನಿಮ್ಗೆ ಈ ಮಿಲ್ಕ್ ಎಲ್ಲ ಐಟಮ್ ಏನೋ ಸಿಗ್ಬಹುದು ಅಷ್ಟೇ ಹೊರತು ಬೇರೆ ಯಾವ ಐಟಮ್ಸ್ ನಿಮ್ಗೆ 8 ಗಂಟೆ 9 ಗಂಟೆ, ಓನ್ಲಿ 10 ಗಂಟೆ ಮೇಲೆ ನಿಮ್ಗೆ ಆಫೀಸ್ ಮಾಲ್ ಎಲ್ಲ ಓಪನ್ ಆಗ್ತದೆ. ಸ್ಮಾಲ್ ಬಿಸ್ನೆಸ್ ತುಂಬಾ ಜನ ಎಫೆಕ್ಟ್ ಆಗೋಗ್ಬಿಡ್ತದೆ. ಅಂತವರೆಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಇದ್ರೆ ಅವರಿಗೆ ನೀವು ಆಪರ್ಚುನಿಟಿನ ತಿಳಿಸ್ಬಿಡಿ. ಜಸ್ಟ್ ಒಂದು ಸಣ್ಣ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಮಾಡ್ಬೋದು. ಅವರಿಗೆ ಆಪರ್ಚುನಿಟಿ ಓಪನ್ ಇದೆ. ಹೌ ಟು ಡೀಲ್ ವಿತ್ ಜಾಬ್ ಇನ್ಸೆಕ್ಯೂರಿಟಿ. ಈಗ ಜಾಬ್ ಇದ್ದವ್ರಿಗೆ ಏನ್ ಮಾಡೋದು? ಈಗ ಆಲ್ರೆಡಿ ಜಾಬ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆಲ್ರೆಡಿ ಜಾಬ್ ಓಕೆ ಹೋಗ್ಲಿಲ್ಲ, ಅವ್ರಿಗೆ ಜಾಬ್ ಸಿಕ್ಕಿದೆ, ಆದ್ರೂ ಅವರು ಇನ್ಸೆಕ್ಯೂರಿಟಿಯಲ್ಲಿ ಇದ್ದಾರೆ. ಯಾವಾಗ ಅವರಿಗೆ ಪಿಂಕ್ ಕಾರ್ಡ್ ಬರ್ತದೆ, ರೆಡ್ ಕಾರ್ಡ್ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಪರಿಸ್ಥಿತಿ ಇದೆ. ಕಂಪನಿ ಏನೋ ಓಕೆ ಮ್ಯಾನೇಜ್ ಮಾಡಿತು, ಅದು ಏನಾದ್ರೂ ಮುಂದೆ ಹೋಯ್ತು, ಅವ್ರು ಬದುಕಿದ್ರು. ಅದರ್ವೈಸ್ ಎನಿ ಟೈಮ್ ಅವರು ಸಹ ಇನ್ಸೆಕ್ಯೂರಿಟಿ, ಅವರಿಗೆ ಸೆಕ್ಯೂರಿಟಿ ಇಲ್ಲ. ಸೊ ಅವರಿಗೂ ಸಹ ಕಿವಿ ಮಾತು ನೀವು ಹೇಳ್ಬೇಕು, ನೀವು ಜಾಬ್ ಅಲ್ಲಿ ಮಾಡಿ ಸೈಡ್ ಬೈ ಸೈಡ್ ನೀವು ಜಸ್ಟ್ 1-2 hours DXN ಗೆ ಹಾಕಿ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಅವರಿಗೆ ತಿಳಿಸ್ಬಿಡಿ. ಬಟ್ ವಿ ಕಾಂಟ್ ಬೈ ಮೇನ್ ಮಾಡರ್ನ್ ಲೈಫ್ ಸ್ಟೈಲ್. ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನಾವಿದ್ದೀವಿ ಬಿಕಾಸ್ ನೋ ಟೈಮ್, ನೋ ಸ್ಲೀಪ್, ನೋ ಎಕ್ಸರ್ಸೈಸ್, ನೋ ಮನಿ, ನೋ ಸೆಕ್ಯೂರಿಟಿ, ನೋ ಫ್ರೀಡಮ್, ನೋ ಪೀಸ್ ಆಫ್ ಮೈಂಡ್. ಬಟ್ ವಿ ಕಾಂಟ್ ಬೈ ದ ರೀಸನ್ ಮಾಡರ್ನ್ ಲೈಫ್ ಸ್ಟೈಲ್ ಒಂದೇ ಕೊಟ್ಟಿದ್ದಾರೆ. ಮಾಡರ್ನ್ ಲೈಫ್ ಸ್ಟೈಲ್ ಅಂದ್ರೆ ಏನು? ನೋ ಟೈಮ್, ನೋ ಸ್ಲೀಪ್, ನೋ ಎಕ್ಸರ್ಸೈಸ್, ನೋ ಮನಿ, ನೋ ಸೆಕ್ಯೂರಿಟಿ, ನೋ ಫ್ರೀಡಮ್, ನೋ ಪೀಸ್. ಇಷ್ಟು ಜನ ಇಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ, ಇಷ್ಟು ಕೆಲಸ ಮಾಡ್ತಾರೆ, ಎಲ್ಲ ಸರಿ, ಆದ್ರೆ ನೋ ಮನಿ ನೋಡಿ, ನೋ ಸಿನ್, ನೋ ಸೆಕ್ಯೂರಿಟಿ, ನೋ ಫ್ರೀಡಮ್, ನೋ ಪೀಸ್ ಆಫ್ ಮೈಂಡ್. ಸ್ವಲ್ಪ ಯೋಚನೆ ಮಾಡಿ. DXL ನಿಮ್ಗೆ ಟೈಮ್ ಸಿಗ್ತದೆ, ಆರಾಮ್ ನಿದ್ರೆ ಮಾಡ್ಬೋದು, ಟೈಮ್ ಇದೆ ಎಕ್ಸರ್ಸೈಸ್ ಮಾಡ್ಬೋದು, ಎಷ್ಟು ಮನೆ ಹಣವನ್ನು ಸಂಪಾದನೆ ಮಾಡ್ಬೋದು. ನಿಮ್ಗೆ ಮಾತ್ರ ನಿಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಇದೆ, ಫ್ರೀಡಮ್ ಇದೆ, ಪೀಸ್ ಆಫ್ ಮೈಂಡ್ ಇದೆ. ಜಸ್ಟ್ ಕ್ವೈಟ್ ರಿವರ್ಸ್ DXL. ಸ್ವಲ್ಪ ಟೈಮ್ ಹಾಕಿ ನೋಡಿ, ಹಣ ಹೇಗೆ ಬರ್ತದೆ ನೋಡಿ. ನಿಮ್ಮ ಈ ಟೆನ್ಷನ್ ಇಂದ ಹೊರಗೆ ಬರ್ಬೋದು. ಎಲ್ಲಿವರೆಗೆ ಎಲ್ಲಾ ಟೆನ್ಷನ್ ತಗೊಳ್ತೀರಿ? ಹೊರಗೆ ಬನ್ನಿ, DXL ಸ್ಟಾರ್ಟ್ ಮಾಡಿ. ಡಿಪ್ರೆಷನ್ ಎಲ್ಲಿಗೆ ಹೋಗ್ತೀರಿ ನೀವು? ಟೆನ್ಷನ್ ಜಾಸ್ತಿ ತಗೊಂಡ್ರೆ ನೋಡಿ, ಎಲ್ಲ ಕಡೆಯಿಂದ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಯು ಹ್ಯಾವ್ ಟು ಕಮ್ ಔಟ್. DXL ಇಸ್ ದ ಬೆಸ್ಟ್ ವೇ ಟು ಕಮ್ ಔಟ್. ಈಗ ನಿಮ್ಗೆ ರೈಟ್ ಟೈಮ್ ಇದೆ, ಜನರಿಗೆ ಇದನ್ನ ತಿಳಿಸ್ಬೇಕು. ಅಟ್ಲೀಸ್ಟ್ ನಾವು ನೋಡಿ 1,000 ಜನರನ್ನ ಮಿಲಿಯನರ್ಸ್ ಮಾಡ್ಲಿಕ್ಕೆ ಯಾಕೆ ಹೊರಟಿದ್ದೀವಿ? ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತುಂಟ ನಿಮ್ಗೆ? ಎಷ್ಟು ಜನ ಇವತ್ತು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ರಿಯಲಿ ನಮ್ಗೆ ಪಿಟಿ ಆಗ್ತದೆ. ಯು ಟೇಕ್ ಅಟ್ಲೀಸ್ಟ್ ಒಂದು 100 ಜನರನ್ನ ನೀವು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. 100 ಜನರಿಗೆ ಅವಕಾಶ ಕೊಡಿ, ನೀವು ಧೈರ್ಯ ಕೊಡಿ, ನಾವಿದ್ದೀವಿ ಅಂತ. ಏನ್ ಲಾಸ್ ಮಾಡ್ಕೊಳ್ತಾರ? ಆಪರ್ಚುನಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವರ ಲೈಫ್ ನ ಚೇಂಜ್ ಮಾಡೋದು ಇಂಪಾರ್ಟೆಂಟ್. ಯಾಕೆ ಅವ್ರು ಇದಾಗಿದೆ? ಅವ್ರಿಗೆ ಅರ್ನಿಂಗ್ ಹೋಗ್ಬಿಡ್ತು. ಈಗ ಹೇಗೆ ಮನೆಯನ್ನು ಹೇಗೆ ನೋಡ್ಕೊಳ್ಳೋದು, ಸಂಸಾರವನ್ನು ಹೇಗೆ ನೋಡ್ಕೊಳ್ಳೋದು, ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು, ಎಜುಕೇಶನ್ ಇದೆ, ಏನ್ ಮಾಡೋದು, ಫೀಸ್ ಕಟ್ಬೇಕು, ಎಲ್ಲ ಅದು ಹೋಗ್ಲೇಬೇಕಲ್ಲ. ಸೊ ಇಂಥವ್ರು ಬೇಕಾದಷ್ಟು ಜನ ಈ ಪ್ರಪಂಚದಲ್ಲಿದ್ದಾರೆ. ಅವಕಾಶ ಕೊಡಿ ಅವರಿಗೆ. ನಾವು ನಿಮ್ ಜೊತೆಗಿದ್ದೀವಿ, ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವಿದ್ದೀವಿ. ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್ ಟುಡೇ. ಅದಕ್ಕೋಸ್ಕರ ನಮ್ಗೆ ಈ ಸ್ಲೈಡ್ ತೋರಿಸ್ತಾ ಇರೋದು.
ತುಂಬಾ ಜನ ಯಾಕೆ ಬಿಸ್ನೆಸ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇಂಥವ್ರಿಗೆ ನೀವು ಹೆಲ್ಪ್ ಮಾಡ್ಬೋದು. ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಮೈಂಡ್ ಇದ್ರೆ ವೆರ್ ಇಸ್ ದ ಸೆಕ್ಯೂರಿಟಿ. ವೆಹಿಕಲ್ ಹೋಗ್ತಾ ಇರ್ತದೆ, ಏನ್ ಮಾಡೋದು ಗೊತ್ತಾಗುದಿಲ್ಲ. ನಾವು ಕರೆಕ್ಟ್ ಇದ್ರೆ ಎದುರುಗಳು ಸರಿ ಇರ್ತಾರೆ ಅಂತ ಯಾರಿಗೆ ಗೊತ್ತು. ಆಕ್ಸಿಡೆಂಟ್ ಆಗ ಔಟ್, ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದ್ದಾರೆ, ಯಾರು ನೋಡ್ಕೊಳ್ಳೋದು? ಜಸ್ಟ್ ಯೋಚನೆ ಮಾಡ್ಬೇಕು. ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಬೇಕು. DXN ಗಿವ್ಸ್ ಯುವರ್ ಸೆಕ್ಯೂರಿಟಿ. ನಿಮ್ಗೆ ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಇದೆ. ಎಷ್ಟೋ ಫ್ಯಾಮಿಲಿ ನಾವು ನೋಡ್ತಾ ಇದ್ವಿ, DXN ಅಲ್ಲಿ ಈ ತರ ಆಗಿದ್ದ ಫ್ಯಾಮಿಲಿ ಇವತ್ತು ಆರಾಮಿದ್ದಾರೆ ನೋಡಿ. ಜಸ್ಟ್ 2 to 5 years DXN ಮಾಡಿ, ರೆಸ್ಟ್ ಆಫ್ ದ ಇಯರ್ ನಿಮ್ಮ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇದೆ. ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಸೆಕ್ಯೂರಿಟಿ ಕೊಟ್ಟು ಎನಿಥಿಂಗ್ ವಿಲ್ ಹ್ಯಾಪನ್. ಯಾವ ಟೈಮಲ್ಲೂ ಆಗ್ಬೋದು. ನಾನು ಆಗ್ಲಿಲ್ಲ, ಹಾರ್ಟ್ ಅಟ್ಯಾಕ್ ರೇಟ್, ಡಯಾಬಿಟಿಕ್ ರೇಟ್, ಆಕ್ಸಿಡೆಂಟಲ್ ರೇಟ್, ಜಾಬ್ಲೆಸ್ ರೇಟ್. ನೀವು ಯಾಕೆ DXN ಬಿಸ್ನೆಸ್ ಮಾಡಬೇಕು, ಇದಕ್ಕೆ ನಾವು ಕಾರಣ ಕೊಡ್ತಾ ಇರೋದು. ಜನ ಇನ್ನು DXN ಬಿಸ್ನೆಸ್ ಸೀರಿಯಸ್ ತಗೊಳ್ಳಿಲ್ಲ. ಸೊ ಕರ್ನಾಟಕದಲ್ಲಿ ಇನ್ನು ಓಕೆ ಹೆಲ್ತ್ ವೈಸ್ ಇದ್ದಾರೆ, ವೆಲ್ತ್ ವೈಸ್ ಯು ಹ್ಯಾವ್ ಟು ಕ್ರಿಯೇಟ್ ಆಪರ್ಚುನಿಟಿ, ದ ಪ್ರೆಷರ್. ಸೊ ನಿಮ್ಗೆ ಇದರಿಂದ ಹೊರ ಬರ್ಬೇಕಂತ ಹೇಳಿದ್ರೆ ಈಗೆಲ್ಲ ಹೇಳಿದೀನಿ, ಪ್ರೆಷರ್ ಹೊರ ಬರಬೇಕು, ಲೋನ್ ಇಂದ ಹೊರ ಬರಬೇಕು, EMI ರೆಗ್ಯುಲರ್ ಕಟ್ಟಬೇಕು, ರೆಂಟ್ ಕರೆಕ್ಟ್ ಪೇಮೆಂಟ್ ಮಾಡಬೇಕು, ಮಕ್ಕಳ ಎಜುಕೇಶನ್ ಫೀಸ್ ಕರೆಕ್ಟ್ ಮಾಡಬೇಕು, ಮೆಡಿಕಲ್ ಎಕ್ಸ್ಪೆನ್ಸ್ ಕರೆಕ್ಟ್ ಬ್ಯಾರ್ ಮಾಡಬೇಕು ಅಂತಿದ್ರೆ DXN ಇಸ್ ದ ಬೆಸ್ಟ್ ಆಪರ್ಚುನಿಟಿ. DXN ಒಂದು ಸುವರ್ಣ ಅವಕಾಶ ನಿಮ್ಗೆ ಇದೆ. ಈ ಅವಕಾಶದಿಂದ ನೀವು ಎಲ್ಲಿಂದ ಎಲ್ಲಿಗೂ ಹೋಗ್ಬೋದು. ಈಗ ನೀವು ಈ DXN ನಿಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಇದನ್ನ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ. ನಾನು ಹೇಳೋದಲ್ಲ, 10 ವೆರಿ ಇಂಪಾರ್ಟೆಂಟ್ ರೀಸನ್ ಟು ಜಾಯಿನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಜಸ್ಟ್ ಗೂಗಲ್ ಅಲ್ಲಿ ಹಾಕಿ ಇದನ್ನ, ನಿಮ್ಗೆ ಬರ್ತದೆ 10 ವೆರಿ ಇಂಪಾರ್ಟೆಂಟ್ ಯಾಕೆ ನೀವು DXN ಮಾಡಬೇಕು ಅಂತ ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ನಾನು ಇದು ಗೂಗಲ್ ಅಲ್ಲಿ ನೋಡಿ ನಾನು ನಿಮ್ಗೆ ಇದು ಮಾಡಿದ್ರು. ಅದರಲ್ಲಿ ಇಲ್ಲಿ ನಿಮ್ಗೆ ಪಾಯಿಂಟ್ ಹೇಳ್ತೀನಿ, ಡೀಟೇಲ್ ಅಲ್ಲೇ ಹೋಗಿ ನೋಡ್ಬೇಕು. ಸೊ ನೀವು ಸಹ ಇದಕ್ಕೆ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು. ನೋಡಿ, ಈಸಿ ಟು ಎಂಟರ್. DXN ಮಾಡ್ಬೇಕಾದ್ರೆ ನಿಮ್ಗೆ ಏನು ಗೊತ್ತು, 18 ವರ್ಷ ವಯಸ್ಸು ಒಂದೇ ಕೇಳ್ತಾರೆ. ನೀವು BA ಆಗಿದೆಯಾ, BCom ಆಗಿದೆಯಾ, ನಿಮ್ಗೆ MBBS ಆಗಿದೆಯಾ, FRCS ಏನ್ ಕೇಳ್ತಾರ ನಿಮ್ಗೆ? ಅದು ನೀವು ಬ್ರಾಹ್ಮಣರ, ನೀವು ಶೆಟ್ರ, ನೀವು ಭಟ್ರ ಏನಾದ್ರು ಕೇಳ್ತದ? ಅಥವಾ ನಿಮ್ಮ ಹತ್ರ ಹಣ ಉಂಟಾ, ಹಣ ಇಲ್ಲ ಏನಾದ್ರು ಕೇಳ್ತೀವಿ? ನಥಿಂಗ್. ಓನ್ಲಿ 18 years, 18 ವರ್ಷ ಆಗಿದ್ರೆ ನೀವು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ದಟ್ ಈಸ್ ವೈ ಈ ಬಿಸ್ನೆಸ್ ನೀವು ಮಾಡ್ಬೇಕಂತ. ಇದಕ್ಕೆ ಏನು ನಾವು ನಿಮ್ಗೆ ಯಾವ್ದು ಅಗತ್ಯ ಇಲ್ಲ. ಸೊ ಹಾಗಾಗಿ ಫ್ಲೆಕ್ಸಿಬಿಲಿಟಿ ಇದೆ ನಿಮ್ಗೆ. ನಿಮ್ಗೆ ಯಾವ ಟೈಮ್ ಹೇಗೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಫ್ಲೆಕ್ಸಿಬಿಲಿಟಿ ಅಂತ ಅಂದ್ರೆ ನಿಮ್ಗೆ ಈಗ ಬೆಳಿಗ್ಗೆ ಮಾಡ್ತಾರೆ ಬೆಳಿಗ್ಗೆ, ಅಥವಾ ಸಂಜೆ ಮಾಡ್ತಾರೆ ಸಂಜೆ, ಅಥವಾ ಇಲ್ಲಿ ಉಡುಪಿಲಿ ಮಾಡ್ತಾರ ಇಲ್ಲಿ, ಅಥವಾ ಮಂಗಳೂರು ಮಾಡ್ತಾರ ಅಲ್ಲಿ, ಹುಬ್ಳಿಲಿ ಮಾಡ್ತಾರ ಅಲ್ಲಿ, ಧಾರವಾಡ ಮಾಡ್ತಾರೆ ಇಲ್ಲಿ, ಅಥವಾ ಶಿವಮೊಗ್ಗ ಮಾಡ್ತಾರ ಅಲ್ಲಿ. ಫ್ಲೆಕ್ಸಿಬಿಲಿಟಿ ಇದೆ ನಿಮ್ಗೆ ಇದ್ರಲ್ಲಿ. ಸೊ ಜಸ್ಟ್ ಯೋಚನೆ ಮಾಡಿ, ಡೈರೆಕ್ಟ್ ಬೆನಿಫಿಟ್ ಕೊಡ್ಬೋದು. ನಿಮ್ಗೆ ಇಮಿಡಿಯೇಟ್ ಹಣನೇ ಮಾಡ್ಬೇಕು. ಈಗ ಕೂಡಲೇ ನನಗೆ 10,000 ಬೇಕು, ಎಸ್, ನೀವು 50,000 ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಿ 10,000 ಬರೋದು ಲೋನ್ ನೋಡಿ, ಡೈರೆಕ್ಟ್ ಬೆನಿಫಿಟ್ ಸಿಗ್ತದೆ ನಿಮ್ಗೆ. ಇಮಿಡಿಯೇಟ್ ನೀವು ಒಂದು 100 ಪೇಸ್ಟ್ ಅನ್ನ ಮೂವ್ಮೆಂಟ್ ಮಾಡಿ ನಿಮ್ಗೆ 5,500, ಒಂದು 100 ಟೀ ಮಾಡಿ ನಿಮ್ಗೆ 7,500 ಸಿಕ್ಬಿಡ್ತು. ಡೈರೆಕ್ಟ್ ಬೆನಿಫಿಟ್ ಸಿಗ್ತದೆ ಇಮಿಡಿಯೇಟ್. ಹಣ ಮಾಡೋಕೆ ರೀಟೇಲ್ ಸ್ಟಾರ್ಟ್ ಮಾಡಿ. ರೀಟೇಲ್ ಬಿಸ್ನೆಸ್ ಇದೆಯಲ್ಲ, ಅದರಲ್ಲಿ ನೀವು ಹಣ ಮಾಡ್ಬೋದು. ಸೊ ಬೆನಿಫಿಟ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸೇಷನ್. ಓಕೆ, ಕೆಲವರು ಹೇಳ್ತಾರೆ ಟ್ಯಾಕ್ಸ್ ಇದು ಕಟ್ಟಬೇಕು ಅಂತ. ಎಸ್, ಟ್ಯಾಕ್ಸ್ ಕಟ್ಟೋಣ ಅಂತೆ. ಬಿಸ್ನೆಸ್ ಅರ್ನ್, ಸ್ಪೆಂಡ್ ಅಂಡ್ ಪೇ ಟ್ಯಾಕ್ಸ್. ಬಿಸ್ನೆಸ್ ಅಲ್ಲಿ ಬರುವುದಲ್ಲ ಟ್ಯಾಕ್ಸ್. ನಮ್ಗೆ 1 ಲಕ್ಷ ಬಂತ ಹೇಳಿದ್ರೆ ನಮ್ಗೊಂದು 10,000 ಕಟ್ಲಿಕ್ಕೆ ಏನಂತೆ. ಸೊ ಆದ್ರಿಂದ ನಿಮ್ಗೆ ಟ್ಯಾಕ್ಸ್ ಇಸ್ ಕ್ಲೀನ್, ಅಂದ್ರೆ ಎಥಿಕಲ್ ಬಿಸ್ನೆಸ್, ಇಟ್ಸ್ ಎ ಲೀಗಲ್ ಬಿಸ್ನೆಸ್. ಯಾರಿಗೊಂದು ಮೋಸ ವಂಚನೆ ಇದರಲ್ಲಿ ಇಲ್ಲ. ಆ ರೀತಿಯಲ್ಲಿ ಇದನ್ನ ಫ್ಯಾಮಿಲಿ ಒಟ್ಟಿಗೆ ಸೇರಿ, ಗಂಡ ಹೆಂಡತಿ ಸೇರಿ ಮಾಡುವಂತ ಒಂದು ಬಿಸ್ನೆಸ್. ಇದಕ್ಕೋಸ್ಕರ ನೀವು ಒಂದು ಅಂಗಡಿ, ಆಫೀಸು ಓಪನ್ ಮಾಡ್ಬೇಕಂತಿಲ್ಲ. ಮನೆಯಲ್ಲೇ ಒಂದು ಕಾರ್ನರ್ ಅಲ್ಲಿ ಪ್ರಾಡಕ್ಟ್ ಇಡೋದು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಹಾಗಾಗಿ ಅರ್ನ್ ಬೈ ಸಪೋರ್ಟಿಂಗ್ ಈಚ್ ಅದರ್. ಒಬ್ರಿಗೊಬ್ರು ನಾನು ಹೇಳಿದಿಲ್ಲ, ಗಂಡ ಹೆಂಡತಿ ಮಕ್ಕಳು ಸಪೋರ್ಟಿಂಗ್ ಮಾಡು, ಸಪೋರ್ಟ್ ಅಲ್ಲಿ ಈ ಬಿಸ್ನೆಸ್ ಮಾಡ್ಬೋದು. ಫ್ರೆಂಡ್ಸ್ ಸಪೋರ್ಟ್ಸ್, ರಿಲೇಷನ್ ಸಪೋರ್ಟ್ಸ್, ಅರ್ನ್ ಬೈ ಸಪೋರ್ಟಿಂಗ್ ನಿಮ್ ಡೌನ್ಲೈನ್ ಸಪೋರ್ಟ್, ನಿಮ್ ಅಪ್ಲೈನ್ ಡೌನ್ಲೈನ್ ಸಪೋರ್ಟ್. ಅದ್ರ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬೋದು. ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. ಸೊ ಯು ಕ್ಯಾನ್ ಬಿ, ಫಸ್ಟ್ ಗೆ ಇಲ್ಲಿದ್ದೀರಿ, ಕರ್ನಾಟಕ ಇದ್ದೀರಿ, ನೀವೊಂದು ಈಗ ಸ್ಪೀಕರ್ ಹಾಕಿರ್ತೀರಿ, ಈಗ ಎಲ್ಲ ಕರ್ನಾಟಕದವ್ರಿಗೆ ಗೊತ್ತಾಯ್ತು. ನೆಕ್ಸ್ಟ್ ನ್ಯಾಷನಲ್ ಸ್ಪೀಕರ್ ಬಂದ್ಬಿಡ್ತದೆ ನಿಮ್ಗೆ, ಇಡೀ ಇಂಡಿಯಾಕ್ಕೆ ಗೊತ್ತಾಯ್ತು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್, ಯು ಕ್ಯಾನ್ ಗೋ ಎನಿವೇರ್. ಒನ್ ವರ್ಲ್ಡ್, ಒನ್ ಮಾರ್ಕೆಟ್, ಎಲ್ಲಿ ಬೇಕಾದ್ರೂ ಮಾಡಿ. ಲಿವರೇಜ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹಾರ್ಡ್ ವರ್ಕ್, 100 ಜನ ಕೆಲಸ ಒಬ್ಬರೇ ಮಾಡೋದು, ಅಥವಾ ನಿಮ್ ಕೆಲಸ 100 ಜನ ಮಾಡೋದು ಹೇಗೆ ಅಂತ. 1 hour, ಈಗ 100 ಗಂಟೆ ಕೆಲಸ ಮಾಡ್ತೀರಿ, 100 ಜನ 11 ಗಂಟೆ ಮಾಡ್ತಾರೆ. ಲಿವರೇಜ್, ನೀವು ಎಷ್ಟು ಜನ ತಗೊಳ್ತೀರಿ, ಎಷ್ಟು ಜನರನ್ನ ಜಾಯಿನ್ ಮಾಡ್ತೀರಿ,
ನಿಮ್ಗೆ ಲಿವರೇಜ್ ಆಗ್ಬಿಡ್ತದೆ. ಅವಾಗ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತದೆ. ಈಗ ನಮ್ಮ ಟೀಮಲ್ಲಿ ನೋಡಿ, ಈಗ ಬೇರೆ ಬೇರೆ ಇರ್ಬೋದು. ನಮ್ಮ ಟೀಮಲ್ಲಿ ರಾಜೇಂದ್ರ ಭಟ್ ಅವರು ಇರ್ಬೋದು, ಅಥವಾ ನಿಲೇಶ್ ಅವರು ಇರ್ಬೋದು, ಅದು ಈ ಕಡೆ ಬಂದ್ರೆ ವಿಶ್ವನಾಥ್ ಅಣ್ವೇಕರ್ ಇರ್ಬೋದು, ಈ ಕಡೆ ಬಂದ್ರೆ ರಾಜೇಂದ್ರ ಶೆರ್ವೇಗಾರ್ ಇರ್ಬೋದು, ಈ ಕಡೆ ಬಂದ್ರೆ ಪ್ರವೀಣ್ ಅವರು ಇರ್ಬೋದು, ಆ ಕಡೆ ಬಂದ್ರೆ ಕುಮಾರ್ ಮಾಲಿನಿ ಅವರು ಇರ್ಬೋದು, ಅಥವಾ ಮಾಲ್ತೇಶ್ ಅವರು ಇರ್ಬೋದು, ಅಥವಾ ಶಶಿಧರ್ ಇರ್ಬೋದು, ಅಮ್ಜಾದ್ ಅವರು ಇರ್ಬೋದು, ಶೈಲಾ ಶೆಟ್ಟಿ ಅವರು ಇರ್ಬೋದು, ವರ್ಷ ಇರ್ಬೋದು. ಸೊ ಜಸ್ಟ್ 1 ಅವರ್, ಡೈಲಿ 1 ಅವರ್ ಮಾಡಿದ್ರೆ ಅಂತ ಹೇಳಿದ್ರೆ 1,000 ಜನ ಅಂದ್ರೆ 1,000 ಗಂಟೆ ನಿಮ್ಗೆ ಕೌಂಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಲಿವರೇಜ್. ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ವರ್ಕ್ ಆಗೋದು ಲಿವರೇಜ್. ಈ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ಲಿವರೇಜ್ ಮಾಡಿಯೇ ಕೋಟ್ಯಾಧೀಶರಾಗ್ಬೋದು. ಆ ಅವಕಾಶ ನಿಮ್ಗೂ ಇದೆ. ಸೆಕ್ಯೂರಿಟಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. 100% ನಿಮ್ಗೆ ಸೆಕ್ಯೂರಿಟಿ ಇದೆ. ಅದಕ್ಕೆ ನೀವು ಮಾಡ್ಬೇಕು. ಬಿಲ್ಡ್ ಯುವರ್ ಓನ್ ಎಂಪೈರ್. ಎಂಪೈರ್ ಈಗ ನೋಡಿ, ಮೈಸೂರು ಕಾಣ್ತಾ ಇದೆ ನಿಮ್ಗೆ, ಮೈಸೂರು ಪ್ಯಾಲೇಸ್. ಅದೇ ತರ DXN ಅಲ್ಲಿ ನೀವು ದೊಡ್ಡ ಎಂಪೈರ್ ಕಟ್ಬೋದು. ಕ್ರೌನ್ ಅಂಬಾಸಿಡರ್ ಆಗ್ಬೋದು. 20 ಜನ ಕ್ರೌನ್ ಅಂಬಾಸಿಡರ್ನ ತಯಾರು ಮಾಡ್ಬೋದು. ನೀವು ಆಪರ್ಚುನಿಟಿ ಇದೆ, ನಿಮ್ಗೆ ಅವಕಾಶ ಇದೆ. ನೀವು ಮೈಂಡ್ ಓಪನ್ ಮಾಡ್ಬೇಕಷ್ಟೇ. ನೀವು ಎಷ್ಟು ದೊಡ್ಡದಾಗ್ಬೇಕು ನೀವು ಥಿಂಕ್. 10 ಜನ ಲೀಡರ್ಸ್ ನಮ್ಮದು ಒಂದೇ ಗೋಲ್, ಕ್ರೌನ್ ಅಂಬಾಸಿಡರ್ ಆಗಿ. 10 ಜನ ಡಿಸೈಡ್ ಮಾಡಿ ಕ್ರೌನ್ ಅಂಬಾಸಿಡರ್ ಆಗಿ ಒಟ್ಟಿಗೆ ಕೆಲಸ ಮಾಡಿ. ನಿಮ್ಮ ಆರೋಗ್ಯ, ಭಾಗ್ಯ, ಆನಂದ, ನೆಮ್ಮದಿ ಎಲ್ಲ ಸಿಗ್ತದೆ ನೋಡಿ. ಬಿಲ್ಡ್ ಯುವರ್ ಓನ್ ಎಂಪೈರ್, ಇಂಪ್ಯಾಕ್ಟಿಂಗ್ ಯುವರ್ ಲಿವಿಂಗ್ ಸ್ಟೈಲ್. ನಿಮ್ಮ ಲೈವಿಂಗ್ ಸ್ಟೈಲ್. ಎಷ್ಟು ಜನ ನಿಮ್ಮ ಎದುರುಗಡೆ ನೋಡಿ ಅಷ್ಟು ಬಂಗಾರ ಹಾಕೊಂಡು ಹೋಗ್ತಾರೆ, ಆ ರೀತಿ ಅವರು ಸ್ಟೈಲ್ ಮಾಡ್ತಾರೆ, ಆ ರೀತಿ ಸೀರೆಗಳನ್ನ ತಗೊಳ್ತಾರೆ, ಅಥವಾ ಡ್ರೆಸ್ಗಳನ್ನ ತಗೊಳ್ತಾರೆ, ವೆಹಿಕಲ್ ಅನ್ನ ತಗೊಳ್ತಾರೆ, ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಫಾರಿನ್ಗೆ ಹೋಗ್ತಾರೆ. ನೀವು ಯಾಕೆ ಹೋಗ್ಬಾರ್ದು? ವೈ ಕಾಂಟ್ ಟು ಚೇಂಜ್ ಯುವರ್ ಲಿವಿಂಗ್ ಸ್ಟೈಲ್? ಸೊ ಅವಾಗ ಬಿಲ್ ಗೇಟ್ಸ್ ಹೇಳಿದ್ದಾರೆ, ನೀವು ಅಫ್ಕೋರ್ಸ್ ನೀವು ಹುಟ್ಟಿದ್ದು ಪೋರ್ ಇರ್ಬೋದು, ನಿಮ್ಗೆ ಅವಕಾಶ ಸಿಕ್ಕಿದೆಯಲ್ಲ, ಆ ಅವಕಾಶದಿಂದ ಬೇಕಾದಷ್ಟು ಜನ ಇವತ್ತು ಧರ್ಮಶೀಲ ಮೇಡಮ್ ನೋಡಿ ತಿಂಗಳಿಗೆ 40 ಲಕ್ಷ ತಗೊಳ್ತಾರೆ. ನಿಮ್ಗೆ ಯಾಕೆ ಆಗೋದಿಲ್ಲ? ಅವ್ರೇನು ಮಾರ್ಕೆಟಿಂಗ್ ಪ್ಲಾನ್ ಚೇಂಜ್ ಉಂಟಾ, ಅಥವಾ ಇಲ್ಲಿ ಚೇಂಜ್ ಇದೆಯಾ? ಜಸ್ಟ್ ನೀವು ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. ನಿಮ್ಮ ಮೈಂಡ್ ಅನ್ನ ಓಪನ್ ಮಾಡಿ ಇಂಪ್ಯಾಕ್ಟಿಂಗ್ ಯುವರ್ ಲಿವಿಂಗ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಗಾಡಿ ಬೇಕು, ಯಾವ ರೀತಿ ಬಟ್ಟೆ ಬೇಕು, ನಿಮ್ಗೆ ಯಾವ ರೀತಿ ಲೈಫ್ ಸ್ಟೈಲ್ ಮಾಡ್ತೀರಿ, ಏನ್ ಥಿಂಕ್, ಯಾವ ರೀತಿ ಮನೆ ಕಟ್ತೀರಿ ನೀವು, ದಿಸ್ ಇಸ್ ಆಲ್ ನಿಮ್ಮ ಇವತ್ತು ನೀವು ಡಿಸೈಡ್ ಮಾಡಿ. ದಿಸ್ ಇಸ್ ದ ಅಷ್ಟು ನಿಮ್ಗೆ ಚಾನ್ಸ್ ಇದೆ ನೋಡಿ ಇದ್ರಲ್ಲಿ. ಓಕೆ, ಸೊ 7 ರೀಸನ್ ವೈ ಯು ಶುಡ್ ಸ್ಟಾರ್ಟ್ ನೌ. ನೋಡಿ 7 ರೀಸನ್ ಕೊಟ್ಟಿದ್ದಾನೆ. ಇಫ್ ನಾಟ್ ನೌ ವೆಲ್? ಈ ದಿನ, ಇವತ್ತೇ, ಈಗಲೇ ಸ್ಟಾರ್ಟ್ ಮಾಡಿ, ಸೈನ್ ಅಪ್ ಮಾಡಿ, ಡಿಸಿಷನ್ ತಗೊಳ್ಳಿ. ಒಂದು ಡಿಸಿಷನ್ ತಗೊಳ್ಳಿ, ಎಸ್ ನಾನು ಇದರಲ್ಲಿ ಕ್ರೌನ್ ಅಂಬಾಸಿಡರ್, ನಾನು 100 ಜನರಿಗೆ ಹೆಲ್ಪ್ ಮಾಡ್ತೀನಿ, 100 ಜನ ನೋವು ಸಂಕಟವನ್ನ ಕಮ್ಮಿ ಮಾಡ್ತೀನಿ. ಈ ರೀತಿ ನೀವು ಡಿಸಿಷನ್ ತಗೋಬೇಕು. ಆವಾಗಲೇ ನೋಡಿ ನಿಮ್ಗೆ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 7 ರೀಸನ್ ವೈ ಯು ಶುಡ್ ಸ್ಟಾರ್ಟ್ ನೌ. ಬೇಕಾದಷ್ಟು ಕಾರಣಗಳನ್ನ ಕೊಡ್ಬೋದು. ಅದೆಲ್ಲ ಹೇಳ್ತಾ ಹೋದ್ರೆ ನಿಮ್ಗೆ ಟೈಮ್ ಸಾಕಾಗುತ್ತೆ. ದ DXN ನಿಮ್ಗೆ ಕೀ. ಈ ಕೀಯಿಂದ ನೀವು ಏನ್ ಬೇಕಾದ್ರೂ ಮಾಡಿ. ಗೊತ್ತಾಯ್ತು ನಿಮ್ಗೆ? DXN ಅಲ್ಲಿ ಇವತ್ತು ನಿಮ್ಗೆ ಎಷ್ಟು ಜನ ಲಕ್ಷಾಂತರ ಮನೆ ಕಟ್ಟಿದ್ದಾರೆ, ಲಕ್ಷಾಂತರ ಜನ ಸಾಲ ತೀರಿಸಿದ್ದಾರೆ, ಲಕ್ಷಾಂತರ ಜನ ಫಾರಿನ್ಗೆ ಹೋಗಿದ್ದಾರೆ, ಲಕ್ಷಾಂತರ ಜನರಿಗೆ ನಿಮ್ಗೆ ಉದ್ಯೋಗ ಅವಕಾಶ ಸಿಕ್ಕಿದೆ, ಲಕ್ಷಾಂತರ ತಿಂಗಳಿಗೆ 1 ಲಕ್ಷ, 2 ಲಕ್ಷ, 10 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿದ್ದಾರೆ, ಲಕ್ಷಾಂತರ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. DXN ಆ ಒಂದು ಆಪರ್ಚುನಿಟಿ. ಈ ಕಂಪನಿ ಬ್ಯಾಕ್ ಗ್ರೌಂಡ್ ಉಂಟಲ್ಲ, ಇಟ್ಸ್ ಎ ವೆರಿ ಸ್ಟ್ರಾಂಗ್ ಕಂಪನಿ. DXN ಸ್ಟಾರ್ಟೆಡ್ ಇನ್ 1993. ಮಲೇಷಿಯಾ ಸ್ಟಾರ್ಟ್ ಆಗಿದ್ರು ಕೂಡ ಈಗ ನೋಡಿ ನಿಮ್ಗೆ ಎಷ್ಟು ದೇಶಕ್ಕೆ ಹೋಗ್ಬಿಟ್ಟಿದೆ. ಸೊ 2000 ಎಸ್ಟಾಬ್ಲಿಷ್ ಆಗಿದೆ. ಸೊ ನೆಟ್ವರ್ಕ್ ಮಾರ್ಕೆಟ್ ಸಿಸ್ಟಮ್, ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್ ಅಲ್ಲಿ ಇದೆ. 185 ದೇಶದಲ್ಲೂ ಹೆಚ್ಚು DXN ಬೆಳೆದು ಹೋಗ್ಬಿಟ್ಟಿದೆ ಈಗ. ಸೊ ಒನ್ ಡ್ರ್ಯಾಗನ್ ಕಂಪನಿ, ನಮ್ಮದೇ ಓನ್ ಫಾರ್ಮ್, ಓನ್ ಕಲ್ಟಿವೇಶನ್, ಓನ್ ಪ್ರೊಡಕ್ಷನ್, ಅಂದ್ರೆ ಕ್ವಾಲಿಟಿ ನಂಬರ್ 1. ಹೆಲ್ತ್ ಕೇರ್, ಪರ್ಸನಲ್ ಕೇರ್, ಬಿವರೇಜಸ್, ಎಲ್ಲ ಪ್ರಾಡಕ್ಟ್, APM, ಹಲಾಲ್, GMP, ISO 9000, ISO 14000, ISO 17025. ಈಗ ನಮ್ಮ ಸ್ಪಿರುಲ್ನಾಗ ISO 22000 ಸಿಕ್ಕಿದೆ. ಸೊ ಸ್ಪ್ರೆಡಿಂಗ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ನಮ್ಮ ಸ್ಲೋಗನ್, ನಮ್ಮ ವಿಷನ್ ಹಾಗೆ. ಸೊ 15th ರ್ಯಾಂಕ್, ನಾವು ಆಲ್ರೆಡಿ 15th ರ್ಯಾಂಕ್ ಬಂದ್ಬಿಟ್ಟಿದ್ವಿ. ಡಾಕ್ಟರ್ ಲಿಮ್ ಆರ್ಡಿನರಿ ಪರ್ಸನ್, ಇಸ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸೊ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಎಷ್ಟೋ ಅವಾರ್ಡ್, ರಿವಾರ್ಡ್ಸ್ ನ ತಗೊಂಡು ಈಗ ನೋಡಿದ್ರೆ ನಿಮ್ಗೆ IMSAM ಅಂದ್ರೆ WHO ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಸ್ಕೂಲ್ನಾಗ. ಜಸ್ಟ್ ರಿಯಲಿ ನಿಮ್ಗೆ ಅದು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಕಂಪನಿ ಜೊತೆಗೆ ನಾವಿದ್ವಿ. ಇಟ್ಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ಈಗ ಆಲ್ರೆಡಿ ನಿಮ್ಗೆ 1 ಕೋಟಿ ಜನ ಜಾಯಿನ್ ಆಗಿದ್ದಾರೆ. 1.2 ಬಿಲಿಯನ್ ಸೇಲ್ಸ್ ಇದೆ ಟುವರ್ಡ್ ದ ವರ್ಲ್ಡ್. ಅಂತ ಒಂದು ಕಂಪನಿ ಜೊತೆಗೆ ನಾವು ಇದ್ದೀವಿ. ಇವತ್ತೇ ಡಿಸೈಡ್ ಮಾಡಿ ಜಾಯಿನ್ ಮಾಡಿ. ಇದಕ್ಕೆ ನಿಮ್ಗೆ ಜಾಬ್ಗೆ ಸೇರ್ಬೇಕಾದ್ರೆ ನಿಮ್ಗೆ ಎಜುಕೇಶನ್ ಬೇಕು,
ಅಲ್ಲಿ ಲಿಮಿಟೆಡ್ ಪ್ಯಾಕೇಜ್ ಇರ್ತದೆ. ಆ ಬಾಸ್ ಸರಿ ಇದ್ರೆ ಓಕೆ, ಕೆಲವರಿಗೆ ಬ್ಯಾಡ್ ಬಾಸ್ ಇರ್ಬೋದು. ನಿಮಗೆ ಏನ್ ಕೆಪಾಸಿಟಿಗೆ ತಕ್ಕಂತೆ ನಿಮ್ಗೆ ಸಂಬಳ ಇರುವುದಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ರಿಸ್ಕ್ ಫ್ಯಾಕ್ಟರ್ ಹೈಯೆಸ್ಟ್ ಇದೆ. ಓಕೆ, ಬಿಸ್ನೆಸ್ ಮಾಡ್ತೀರಾ, ಪುನಃ ಟ್ರೆಡಿಷನಲ್ ಬಿಸ್ನೆಸ್ ಮಾಡಿದ್ರೆ ಎಜುಕೇಶನ್ ಬೇಕು, ಸೂಟಬಲ್ ಒಳ್ಳೆ ಜಾಗ ಬೇಕು ನಿಮ್ಗೆ, ಇಲ್ಲಾಂದ್ರೆ ಬಿಸ್ನೆಸ್ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಲಾರ್ಜ್ ಇನ್ವೆಸ್ಟ್ಮೆಂಟ್ ಬೇಕು. ಆಮೇಲೆ ನಿಮ್ಗೆ ರೈಟ್ ಪ್ರಾಡಕ್ಟ್ ಇರ್ಬೇಕು, ಅದರಲ್ಲಿ ಹೈಯೆಸ್ಟ್ ಕಾಂಪಿಟೇಷನ್ ಇರ್ತದೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ನಿಮ್ ಹೋಟೆಲ್ ನೀವು ಬಂದ್ ಮಾಡ್ಬೇಕಾಗ್ತದೆ. ಎಷ್ಟೋ ಜನ ಈ ಕಡೆ ಹೋಟೆಲ್ ಓಪನ್ ಮಾಡ್ತಾರೆ, ಇನ್ನೊಂದ್ ಕಡೆ ಬಂದ್ ಮಾಡ್ತಾರೆ, ದುಡ್ಡು ಹಾಕಿರ್ತಾರೆ. ರಿಸ್ಕ್ ಫ್ಯಾಕ್ಟರ್ ಹೈಯೆಸ್ಟ್ ಇದೆ. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ನೋ ಬಾಸ್, ನೋ ಲಾಸ್, ಜೀರೋ ರಿಸ್ಕ್, ಓನ್ ಬಿಸ್ನೆಸ್, ಎಕ್ಸ್ಪೀರಿಯನ್ಸ್ ಕೇಳೋದಿಲ್ಲ, ಎಜುಕೇಶನ್ ಕೇಳೋದಿಲ್ಲ. ಆದ್ರೆ ನಾವು ನಿಮ್ಗೆ ಟ್ರೈನಿಂಗ್, ಬೆಳಿಗ್ಗೆಯಿಂದ ಸಂಜೆವರೆಗೆ ಟ್ರೈನಿಂಗ್ DXN ಕೊಡ್ತಾ ಇದೆ. ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಕಟ್ಬೋದು. ದ ಮಾರ್ಕೆಟಿಂಗ್ ಪ್ಲಾನ್ ಇಸ್ ಎ ವೆರಿ ಡಿಫರೆಂಟ್ ಮಾರ್ಕೆಟಿಂಗ್ ಪ್ಲಾನ್. ನಿಮ್ಗೆ PV ಅಕ್ಯುಮುಲೇಷನ್, ನಿಮ್ಗೆ ಪ್ರಮೋಷನ್ ಆಗ್ತಾನೆ ಹೋಗ್ತಾ ಇರ್ತದೆ. ಟೈಮ್ ಲಿಮಿಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ರಿಸ್ಕ್ ಇಲ್ಲ, ಪ್ರೆಷರ್ ಇಲ್ಲ. ಸೊ ಅಂಡ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ನಾವು ಕೇಳೋದಿಲ್ಲ. ಸೊ ಇನ್ಹೆರಿಟ್ ನಿಮ್ ನಂತರ ನಿಮ್ಮ ಫ್ಯಾಮಿಲಿಗೆ ನೀವು ಇನ್ಹೆರಿಟ್ ಮಾಡ್ಬೋದು. ಪಾರ್ಟ್ ಟೈಮ್, ಫುಲ್ ಟೈಮ್, ಎನಿ ಟೈಮ್ ಈ ಬಿಸ್ನೆಸ್ ಅನ್ನ ಮಾಡ್ಬೋದು. 26 ವರ್ಷದಲ್ಲಿ 100+ ಗ್ರೇಟ್ ಪ್ರಾಡಕ್ಟ್ಸ್ ಇದೆ ನಮ್ಮ ಜೊತೆ. ಈಗ ನಮ್ಮ ಪ್ರಾಡಕ್ಟ್ ಇಲ್ಲಿ ಸಿದ್ದಿಪೇಟೆ ಫ್ಯಾಕ್ಟರಿ ಓಪನ್ ಆಗ್ತಾ ಇದೆ. ಇಂಡಿಯಾದಲ್ಲೂ ಸಹ 100+ ಪ್ರಾಡಕ್ಟ್ ಬಂದ್ಬಿಟ್ಟು ರಿಯಲ್ ಪ್ಯಾಸಿವ್ ಇನ್ಕಮ್, ನಾಟ್ ಒನ್. ನಿಮಗೆ 100% ಪ್ಯಾಸಿವ್ ಇನ್ಕಮ್ ಒಂದು ಲೆವೆಲ್ ತಲುಪಿ 37% ಮುಗಿತು, 34% ಪ್ಯಾಸಿವ್ ಇನ್ಕಮ್ ನಿಮ್ಮ ಅಕೌಂಟ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವರ್ಲ್ಡ್ ವೈಡ್ ಈ ರಿಜಿಸ್ಟ್ರೇಷನ್, ಡೋಂಟ್ ಎನಿಥಿಂಗ್, ಡೋಂಟ್ ಥಿಂಕ್, ಇವತ್ತೇ ಜಾಯಿನ್ ಮಾಡಿ. ರೆಡಿ ಮೀಲ್ಸ್ ಅಂದ್ರೆ ಈಗ ಊಟ ಮಾಡೋದು ಒಂದೇ ಬಾಕಿ. ಈಗ ಒಂದು ಬಿಸ್ನೆಸ್ ಮಾಡೋದಾದ್ರೆ ಯೋಚನೆ ಮಾಡ್ಬೇಕು, ಯಾವ ಬಿಸ್ನೆಸ್ ಮಾಡ್ಬೇಕು, ಎಲ್ಲಿ ಬಿಸ್ನೆಸ್ ಮಾಡ್ಬೇಕು, ಅದಕ್ಕೆ ಒಂದು ಅಂಗಡಿ ಹುಡುಕ್ಬೇಕು, ಅದಕ್ಕೆ ಡೆಪಾಸಿಟ್ ಕಟ್ಬೇಕು, ಅದಕ್ಕೆ ರೆಂಟ್ ಕೊಡ್ಬೇಕು, ಅದಕ್ಕೆ ಲೈಸೆನ್ಸ್ ತಗೋಬೇಕು. ಅದೆಲ್ಲ ಆದ ನಂತರ ಅದಕ್ಕೆ ಫರ್ನಿಚರ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಬೇಕು, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ಎಷ್ಟು ಹೆಡೇಕ್ ಇದೆ. DXN ಏನಿದೆ ನಿಮ್ಗೆ ಹೆಡೇಕ್? ಜಸ್ಟ್ ಜಾಯಿನ್ ಆಗೋದು, ಪ್ರಾಡಕ್ಟ್ ಒಂದು ಮನೆಯಲ್ಲಿರೋದು, ನಿಮ್ ಫ್ರೆಂಡ್ಸ್ ಒಂದು ಕೊಡ್ತಾ ಹೋದ್ರೆ ಬಿಸ್ನೆಸ್ ಇಮಿಡಿಯೇಟ್. ರೆಡಿ ಮೀಲ್ ಇಸ್ ಎ ರೆಡಿ ಮೀಲ್ಸ್. ಇನ್ನು ಆನ್ಲೈನ್ ಇದೆ, ಆನ್ಲೈನ್ ಬೈಯಿಂಗ್ ಸಿಸ್ಟಮ್ ಹೋದ್ರೆ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ಬೋದು. ನಿಯರೆಸ್ಟ್ ನಿಮಗೆ ಸ್ಟಾಕ್ ಪಾಯಿಂಟ್ ಇದೆ. ಇಟ್ ಇಸ್ ಊಟ, ರೆಡಿ ಊಟ ಇದ್ದಾಗ ಮತ್ತೆ ನಿಮಗೆ ಜಸ್ಟ್ ಜಾಯಿನ್ ಆಗೋದು, ಪ್ರಾಡಕ್ಟ್ ನ ರೆಕಮೆಂಡ್ ಮಾಡೋದು, ಹಣ ತಗೊಳ್ಳೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ನೋ ರಿಸ್ಕ್ ಎಟ್ ಆಲ್. ಸೊ ಅಂತ ಬಿಸ್ನೆಸ್ ಇದೆ. ಯು ಆರ್ ರೋಡ್ ಟು ಸಕ್ಸಸ್. DXN ಇದೆಯಲ್ಲ, ಈಗ ನಿಮ್ಗೋಸ್ಕರನೇ ಬಂದಿರೋದು. ಸಕ್ಸಸ್ ಆಗ್ಲಿಕ್ಕೆ ನಿಮ್ಗೆ ಸಿಕ್ಕಿದೆ, ಅದನ್ನ ಇಟ್ಕೊಂಡು ದೊಡ್ಡ ರೀತಿಯಲ್ಲಿ ನೀವು ಸಕ್ಸಸ್ ಆಗ್ಬೋದು. ಇಂಡಿಯನ್ ಎಕಾನಮಿಕ್ ಗ್ರೋತ್ ನೋಡಿದ್ರೆ ನಿಮ್ಗೆ ಸೊ ಏನ್ ಹೇಳ್ತದೆ, ನಿಮಗೆ 64,500 crores. ಇದರಿಂದ ಇಂಡಿಯನ್ GDP ಸಹ ಅಷ್ಟು ಮೇಲಕ್ಕೆ ಹೋಗ್ತದಂತೆ. ಆ ರೀತಿಯಲ್ಲಿ ಅದರಿಂದ ನೀವು ಏನ್ ಬಿಸ್ನೆಸ್ ಮಾಡೋದ್ರಿಂದ ನಿಮ್ಗೆ ಮಾತ್ರ ಅಲ್ಲ, ನಿಮ್ ಫ್ಯಾಮಿಲಿ ಮಾತ್ರ, ಸೊಸೈಟಿಗೆ ಮಾತ್ರ ಅಲ್ಲ, ನಮ್ಮ ದೇಶಕ್ಕೂ ಸಹ ಅದರಿಂದ ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕಂದ್ರೆ GDP ಏರ್ತಾ ಇದೆ. ಸೊ ಅದರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಅದರಿಂದ ನಿಮ್ಗೆ ಫೈನಲಿ ನಾನು ಹೇಳೋದು, ಎನಿ ಆಕ್ಸಿಡೆಂಟ್ ಆಗ್ಲಿ, ಯಾರೋ ಸೂಸೈಡ್ ನೀವು ಮಾಡ್ಲಿಕ್ಕೆ, ಹಾರ್ಟ್ ಅಟ್ಯಾಕ್ ಆಗದೆ, ಬಿಸ್ನೆಸ್ ಕೊಲಾಪ್ಸ್, ಲಾಸ್ಟ್ ಜಾಬ್ಸ್, ಇಂಪ್ಯಾಕ್ಟ್, ಪ್ರಾಬ್ಲಮ್ ಎಲ್ಲ ನಾನು ಮಾತಾಡಿದ್ದೀನಿ. ಸೊ ಈಗ ನಾನು ಹೇಳುದು, DXN ಫ್ಯಾಮಿಲಿ ಸೇಫ್ ಅಂಡ್ ಸೆಕ್ಯೂರ್. DXN ಮಾಡೋದ್ರಿಂದ ಇಲ್ಲಿ ಯಾವುದು ನಿಮ್ಗೆ ಸೆಕ್ಯೂರಿಟಿ ಇಲ್ಲ. ಈ ಕಡೆ ನಿಮ್ಗೆ ಹೊರಗಡೆ ನೋಡಿದ್ರೆ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಇದ್ದೀರಿ. DXN ಫ್ಯಾಮಿಲಿ ಸೇಫ್ ಅಂಡ್ ಸೆಕ್ಯೂರ್, ಅಷ್ಟು ಮಾತ್ರ ನಾನು ಹೇಳ್ಬೋದು. DXN ನಿಮ್ಗೆ ಲೈಫ್ ಲಾಂಗ್ ಸೆಕ್ಯೂರಿಟಿ ಇದೆ, ರಾಯಲ್ಟಿ ಇನ್ಕಮ್ ಸಿಗ್ತದೆ. ಸೀರಿಯಸ್ ಆಗಿ DXN ಬಿಸ್ನೆಸ್ ಅನ್ನ ತಗೊಳ್ಳಿ. ಸೊ ಪರ್ಸನಲ್, ಅದ್ರ ಜೊತೆಗೆ ನಿಮ್ಗೆ ಹಣ ಸಿಗ್ತದೆ, ಆರೋಗ್ಯ ಸಿಗ್ತದೆ, ಸೆಕ್ಯೂರಿಟಿ ಸಿಗ್ತದೆ. ಅದು ಮಾತ್ರ ಅಲ್ಲ, ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೋದು. ನಿಮ್ಮ ಇಮೋಷನಲಿ ನಿಮ್ದು ಏನು ಆಸೆಗಳಿದೆ, ಏನು ನಿಮ್ಗೆ ಲವ್ ಅಂಡ್ ಅಫರ್ಸ್ ಇದೆ, ಅದನ್ನ ಕರೆಕ್ಟ್ ಮಾಡ್ಬೋದು. ಫಿಸಿಕಲಿ ಆಗಿ ನೀವು ಹೇಗೆ ಡೆವಲಪ್ಮೆಂಟ್ ನಿಮ್ಮ ಬಾಡಿಯನ್ನ ಮಾಡ್ಕೋಬಹುದು. ಸೊ ಮೆಂಟಲಿ ನೀವು ಪೀಸ್ ಆಫ್ ಮೈಂಡ್ ಹೇಗೆ ತಗೋಬಹುದು. ಸೋಷಿಯಲಿ ನೀವು ಎಷ್ಟು ಸೋಷಿಯಲ್ ವರ್ಕ್ ಮಾಡ್ಬೋದು. ಇದರಿಂದ ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ನೀವು ಡೇ ಬೈ ಡೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶ ಸಹ ಇದರಲ್ಲಿ. ಸೊ ಅಂತ ಒಂದು ಆಪರ್ಚುನಿಟಿ DXN ನಿಮ್ಗೆ ಮಾಡಿಕೊಡ್ತದೆ. So network marketing is a business disguised as a personal development industry. Professional network marketers know that people join network marketing business because of the networking ability to connect and their personality, not necessarily their company's compensation plan and product. ಎಷ್ಟೋ ಜನ ನೋಡಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೋಸ್ಕರನೂ ಬರ್ತಾರೆ. ಸೊ ಹಾಗಾಗಿ ಅವರೇ ಆ ಪ್ಲಾನ್ ಅಥವಾ ಪ್ರಾಡಕ್ಟ್ ಅವರಿಗೆ ಅದು ಇಂಪಾರ್ಟೆಂಟ್ ಇಲ್ಲ. ನಾನೊಂದು ದೊಡ್ಡ ಜನ ಆಗ್ಬೇಕು, ನನಗೆ ಜನ ಗುರುತಿಸ್ಬೇಕು. ನಾನು ಅದೇ ಹೇಳಿದ್ರು, ಚಿಲ್ಡ್ರನ್ಸ್ ಕ್ರೈಯಿಂಗ್, ಎಲ್ಡರ್ಸ್ ಡೈಯಿಂಗ್ ಫಾರ್ ರೆಕಗ್ನಿಷನ್. ಸೊ ಅದನ್ನ ಜನ ಅದಕ್ಕೋಸ್ಕರ ಬರುವವರು ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಇದರಲ್ಲಿ ನೀವು ಬಿಸ್ನೆಸ್, ಪೀಪಲ್ ಹೆಲ್ಪಿಂಗ್ ಪೀಪಲ್, ನೀವು ಜಾಯಿನ್ ಆಗಿದ್ರಿ, ನಿಮ್ ಕೆಳಗಡೆ ಇಷ್ಟು ಜನ ಜಾಯಿನ್ ಇದ್ದಾರೆ. ನೀವು ಒಂದು ಡಿಸೈಡ್ ಮಾಡಿ, ನಾವೆಲ್ಲ ಸೇರಿ ಒಟ್ಟಿಗೆ ಟೋಟಲಿ ಈ ಬಿಸ್ನೆಸ್ ಅನ್ನ ಮಾಡೋಣ. ಪ್ರತಿಯೊಬ್ಬರು ಡೈಮಂಡ್ ಆಗ, ಪ್ರತಿಯೊಬ್ಬರು ಕ್ರೌನ್ ಅಂಬಾಸಿಡರ್ ಆಗೋಣ, ಪ್ರತಿಯೊಬ್ಬರು ಫಾರಿನ್ ಟ್ರಿಪ್ಪಿಗೆ ಹೋಗೋಣ. ಸೊ ಈ ರೀತಿಯಲ್ಲಿ ಒಂದು ಯೂನಿಟಿಯಲ್ಲಿ ನೀವು ಮಾಡಿದ್ದೇ ಆದ್ರೆ
ಡೆಫಿನೆಟ್ಲಿ ನಿಮ್ಮ ಸಕ್ಸಸ್ ರೇಟ್ ಇದೆಯಲ್ಲ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ವೆರಿ ಜಾಸ್ತಿ. ಈಗ ನಾನು ಒಂದು ಕ್ಲಾಪ್ ಹೊಡೆದೆ, ಒಂದೇ ಕ್ಲಾಪ್ ಕೇಳ್ತದೆ. ಈಗ ನೀವು 72 ಜನ ಕ್ಲಾಪ್ ಹೊಡೆದ್ರೆ 72 ಕ್ಲಾಪ್ ಬರ್ತದೆ ಅಟ್ ಎ ಟೈಮ್. ಸೌಂಡ್ ಎಷ್ಟು ಜಾಸ್ತಿ ಆಗ್ತದೆ ಅದು ಇರುತ್ತೆ. ರಿಯಾಕ್ಷನ್ ಇರೋದು ಹಾಗೆ ಟೀಮ್ ವರ್ಕ್ ಅಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಕಟ್ಲಿಕ್ಕೆ ಆಗ್ತದೆ. ಸೊ ಅದನ್ನ ಕಾಮನ್ ಗೋಲ್ಸ್, ನಾವೊಂದು ಕಾಮನ್ ಗೋಲ್ ಇಟ್ಕೊಳ್ಬೇಕು. ಈಗ ನಾವೊಂದು ಕಾಮನ್ ಗೋಲ್ ಇದೆ 1,000 ಜನರನ್ನ ಮಿಲಿಯನರ್ಸ್ ಮಾಡೋದು. ಅದೇ ತರ ನಿಮ್ಗೊಂದು ಕಾಮನ್ ಗೋಲ್ ಇಟ್ಕೊಂಡು ವರ್ಕ್ ಮಾಡಿದ್ದೆ ಆದ್ರೆ ಪ್ರತಿಯೊಬ್ಬರು ಸಕ್ಸಸ್ ಆಗ್ತಾರೆ. ಹಾಗಾಗಿ the common goal is in order to succeed in their business in network marketing, there is no room for selfishness or ego playing. Any distributors will not get for unless they are helping others to the same. ಅದೇ ಒಂದು ಕಾಮನ್ ಗೋಲ್ ಇಟ್ಕೊಂಡು ನೀವು ಸಹ ಅವ್ರಿಗೆ ಹೆಲ್ಪ್ ಮಾಡಿ, ಅವರು ಸಹ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಸೊ ನೀವು ಜಸ್ಟ್ ಒಂದು ಲಿವರೇಜ್, ನಾವು ಲಿವರೇಜ್ ಬೇಕು ಆಗ್ಲೇ ಹೇಳಿದೆ. ಇದ್ರ ಕೆಲವರಿಗೆ ಗೊತ್ತಿಲ್ಲ ಹಣ ಹೇಗೆ ಆಗ್ತದೆ ಅಂತ. ನೀವು ನೋಡಿ ಇಲ್ಲಿ 5 ಜನ ಇದ್ದಾರೆ, 5 ಜನರನ್ನ ಜಾಯಿನ್ ಮಾಡಿ. ಸೊ ಒಬ್ರೊಬ್ರು 8 ಗಂಟೆ ಅಂತ ಹೇಳಿದ್ರೆ 5 ಜನ ಅಂದ್ರೆ ನಿಮ್ಗೆ 40 ಗಂಟೆ ಆಯ್ತು. ನಿಮ್ಗೆ 40 ಗಂಟೆ ಬೆನಿಫಿಟ್ ನಿಮ್ಗೆ ಸಿಕ್ಕೇ ಬಿಡುತ್ತೆ. ದಟ್ಸ್ ಕಾಲ್ಡ್ ಲಿವರೇಜ್. ಸೊ ಪ್ರತಿಯೊಬ್ಬರದ್ದು ನಿಮ್ಮ ಡೌನ್ ಲೈನ್ ಎಷ್ಟೇ ಕೆಳಗೆ ಇರಲಿ ಅದರದ್ದು ನಿಮ್ಗೆ 100% ನಿಮ್ಗೆ ಹಣ ಬಂದೇ ಬರ್ತದೆ. ಸೊ ಹಾಗಾಗಿ ಬಾಸ್ ಅಂಡ್ ನಿಮ್ಗೆ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್ ಇದೆಲ್ಲ ಹೇಳಿದ್ನಲ್ಲ ನಿಮ್ಗೆ. ಬೇರೆ ಸಿಗದಿದ್ದು ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಇದರಲ್ಲಿ ಸಿಗ್ತದೆ. ನೀವು ಡಿಸೈಡ್ ಮಾಡ್ಬೇಕು ಫುಲ್ ಟೈಮ್ ಮಾಡ್ಬೇಕಾ ಪಾರ್ಟ್ ಟೈಮ್ ಮಾಡ್ಬೇಕಾ. ಸೊ ಫುಲ್ ಟೈಮ್ ನಿಮ್ಗೆ ಏನಾದ್ರು ಜಾಬ್ ಇದೆ ಅಂತ ತಿಳ್ಕೊಂಡ್ರೆ ನೀವು 8 ಗಂಟೆ ಜಾಬ್ನೇ ಮಾಡಿ. ಜಸ್ಟ್ ಉಳಿದ ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಜಸ್ಟ್ ಯು ಟೇಕ್ DXN, ನಿಮ್ಮ ಲೈಫ್ ಅನ್ನ ನೀವು ಚೇಂಜ್ ಮಾಡ್ಬೋದು. ದಟ್ ಈಸ್ ಲೆಫ್ಟ್ ಟು ಯು. ಯಾವ ಟೈಮ್ ಅನ್ನ ನೀವು ಶೂಟ್ ಮಾಡ್ತೀರಿ ಆ ಟೈಮ್ ಅಲ್ಲಿ ನೀವು ಮಾಡ್ಲಿಕ್ಕೆ ನಿಮ್ಗೆ ಜಸ್ಟ್ 2 to 3 ಅವರ್ಸ್ ಅಂತ ಹೇಳ್ತಾರೆ. 2 to 3 ಅವರ್ಸ್ ನೀವು ಕರೆಕ್ಟ್ ಆಗಿ ಹಾಕಿದ್ದೆ ಅಂದ್ರೆ ಜಸ್ಟ್ ನಿಮ್ಗೆ 2 to 5 years ಅಲ್ಲಿ ಫ್ರೀಡಮ್ ತಗೋಬಹುದು. ಎಲ್ಲಿ ಬೇಕಾದ್ರೆ ಮಾಡ್ಬೋದು. ನಿಮ್ಗೆ ಪಾರ್ಟ್ನರ್ಸ್ ಎಲ್ಲಿ ಬೇಕಾದ್ರೆ ತಗೋಬಹುದು. ಯಾವ ದೇಶವನ್ನು, ಯಾವ ರಾಜ್ಯವನ್ನು, ಯಾವ ಸಿಟಿಯನ್ನು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು. ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಇದೆ DXN. ಹಾಗೆ ಓಪನ್ ಮೈಂಡ್ ಅಲ್ಲಿ ನೀವು ಹೋಗ್ಬೋದು ಎನಿಮ್ಯಾರ್. DXN network marketing business, you enjoy the working internationally using the internet and sponsor. Internet ಅಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ. ದಿಸ್ ಇಸ್ ದ ಸಾರ್ಟ್ ಆಫ್ ಫ್ರೀಡಮ್ ದಟ್ ಯು ಆರ್ ಓಪನಿಂಗ್ ದ ಅನ್ಲಿಮಿಟೆಡ್ ಅರ್ನಿಂಗ್ ಆಪರ್ಚುನಿಟಿ. ಈಗ ನಮ್ಮ ಸಿರಾಜುದ್ದೀನ್ ನಮ್ಮ ಫ್ರೆಂಡ್ ಇದ್ದಾರೆ. ಸೊ ಅವರ ಫ್ರೆಂಡ್ ಪ್ರದೀಪ್ ಅವರು ನೋಡಿದ್ರ ಫಾರಿನ್ ಅಲ್ಲಿ ಈಗ ಅವರಿಗೆ ಬರೇ ಸಿರಾಜುದ್ದೀನ್ಗೆ ಫಾರಿನ್ ಬೋನಸ್ 1 ಲಕ್ಷ ಬರ್ತದೆ. ಸೊ ಯಾರೋ ಒಂದು ಲಿಂಕ್ ಅಲ್ಲಿ ಹೋಗ್ಬಿಟ್ಟಿದೆ. ಸೊ ಅಲ್ಲಿ ನಿಮ್ಗೆ ನೈಜೀರಿಯಾದಲ್ಲಿ 3,000 ಜನ ಅವರ ಟೀಮ್ ಅಲ್ಲಿ ಜಾಯ್ನ್ ಆಗಿ ಸೊ ಅವರಿಗೆ ಹಣ ಬರ್ತಾ ಇದೆ. ಸೊ ಯು ಕ್ಯಾನ್ ಯೂಸ್ ದ ಆಪರ್ಚುನಿಟಿ, ಯು ಕ್ಯಾನ್ ಮೇಕ್ ಇಟ್. ಸೊ ನೀವು ಎಲ್ಲಿವರೆಗೆ ನೋಡಿ ಇದು ಪುನಃ ನಿಮ್ಗೆ ಲಿವರೇಜ್. ರಾಬರ್ಟ್ ಕಿಯೋಸಾಕಿ ಅವರು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬರೆದಿದ್ದಾರೆ ನಿಮ್ಗೆ. ಸೊ ನಿಮ್ಗೆ ನೀವು 5% ಅಲ್ಲಿ ಇರ್ತೀರಾ 95% ಹೋಗ್ತೀರಾ ಅಂತ. ಸೊ ಯಾಕಂದ್ರೆ ನೀವು ಜಾಬ್ ಅಲ್ಲಿ ಇದೆಲ್ಲ ಹಣ ಉಂಟಲ್ಲ ಇರೋದು 5% ಮಾತ್ರ. ಬಿಸ್ನೆಸ್ ಅಲ್ಲಿ ಮಾತ್ರ 95% ಹಣ ಇರ್ತದೆ. ನೀವು ಇಲ್ಲೇ ಇದ್ರೆ ನಿಮ್ಗೆ ಎಂದೂ ಹಣ ಆಗೋದಿಲ್ಲ. ನೀವೇನಾದ್ರೂ ಬಿಸ್ನೆಸ್ ಬಂದ್ರೆ ಡೆಫಿನೆಟ್ಲಿ ನಿಮ್ಗೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಬಹುದು. ಅದಕ್ಕೋಸ್ಕರ ಯಾಕಂದ್ರೆ ಅಲ್ಲಿ ಲಿವರೇಜ್ ಆಗ್ತದೆ. ನೀವು ಇಲ್ಲಿ ಹಣದ ಹಿಂದೆ ಹೋಗ್ತೀರಿ, ಅಲ್ಲಿ ಹಣ ನಿಮ್ಮ ಹಿಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಟೋಮೆಟಿಕ್ ನಿಮ್ಗೆ ಹಣ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಸೊ ಆ ರೀತಿ ನಿಮ್ಗೆ ಬೆಳೀತಾ ಹೋಗ್ತಾ ಇರ್ತದೆ. ಸೊ ಈಗ ನಿಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ನೀವು ಕಂಪನಿನ ಸೆಲೆಕ್ಟ್ ಮಾಡಬೇಕಾಗ್ತದೆ. ನೀವು ಯಾವುದೇ ಒಂದು ಕಂಪನಿ ಜಾಯಿನ್ ಆಗೋ ಮೊದಲು ಆ ಕಂಪನಿ ಎಷ್ಟು ವರ್ಷ ಇದೆ, ಮಿನಿಮಮ್ 15 ವರ್ಷ ಇರ್ಬೇಕು. 15 ವರ್ಷ ಆಗಿದ್ರೆ ಆ ಕಂಪನಿ ಗ್ಯಾರಂಟಿ ಇರ್ತದೆ ಅಂತ ಅರ್ಥ. DXN ಈಗ 26 ವರ್ಷ ಆಯ್ತಲ್ವಾ. ಒಂದು ಅಟ್ಲೀಸ್ಟ್ ಒಂದು 3 ದೇಶ 4 ದೇಶದಲ್ಲಿ DXN ಎಷ್ಟು ದೇಶದಲ್ಲಿ 180 ದೇಶದಲ್ಲಿದೆ. ಎರಡನೇದು. ಮೂರನೇ ಪಾಯಿಂಟ್, ಆ ಕಂಪನಿ FMCG ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಬೇಕು. ಮಾರಾಟ ಮಾಡುವ ಕಂಪನಿಗೆ ಜಾಯಿನ್ ಆಗ್ಬೇಡಿ ನೀವು. ಆ ಕಂಪನಿ ತಯಾರು ಮಾಡ್ತದ ನೋಡ್ಕೊಳ್ಳಿ. ಈ ಪ್ಯಾರಾಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆ ಕಂಪನಿ ತಯಾರು ಮಾಡ್ತಾ ಇದ್ರೆ ಮಾತ್ರ ಆ ಕಂಪನಿಯ ಕ್ವಾಲಿಟಿ ಕರೆಕ್ಟ್ ಇರ್ತದೆ. ಆ ಕಂಪನಿ ಗೊತ್ತು ಏನೇನ್ ತಯಾರು ಮಾಡಿ ಏನೇನ್ ರಾ ಮೆಟೀರಿಯಲ್ ಹಾಕ್ತದಂತೆ. ಕೆಲವು ಟ್ರೇಡಿಂಗ್ ಕಂಪನಿ ಇರ್ತದೆ. ಟ್ರೇಡಿಂಗ್ ಕಂಪನಿ ಅಂದ್ರೆ ಯಾರೋ ತಯಾರು ಮಾಡೋದು ಯಾರೋ ಮಾರ್ಕೆಟ್ ಮಾಡೋದು. ಅದರಿಂದ ನಿಮ್ಗೆ ಇದನ್ನ ನೀವು FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇರಬೇಕು. ಆ ಕಂಪನಿಯ ಫಾರ್ಮ್ಯುಲಾಟ್ ಇರಬೇಕು. ಆ ಕಂಪನಿ ಓನ್ ಫ್ಯಾಕ್ಟರಿ ಇರಬೇಕು. ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ ನಿಮ್ಮ ಬಿಸ್ನೆಸ್ ಇದೆ, ಇಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ತಾ ಇದ್ರಿ. ಈ ಬಿಸ್ನೆಸ್ ನಿಮ್ಗೆ ಕರೆಕ್ಟ್ ಆಗಿ ನೀವು ಬಿಸ್ನೆಸ್ ಕಟ್ಟಿದ್ರೆ ಸೊ ಆ ಬಿಸ್ನೆಸ್ ಪ್ರತಿ ತಿಂಗಳು ನಿಮ್ಗೆ ಕರೆಕ್ಟ್ ಆಗಿ ಬೋನಸ್ ಕೊಡ್ತಾ ಇದೆ ನೋಡ್ಬೇಕು ಕಂಪನಿ. ಎಷ್ಟೋ ನಿಮ್ಗೆ ಬೋನಸ್ಸೇ ಬರುದಿಲ್ಲ. DXN ಕಂಪನಿ 10ನೇ ತಾರೀಕು ನಿಮ್ಗೆ ಬೋನಸ್ ಕೊಟ್ಟೇ ಕೊಡ್ತದೆ ಅಲ್ವಾ. ಏನಾದ್ರೂ ಡೌಟ್ ಇದೆ ಯಾವಾಗ್ಲೂ ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಅಂತ ಹೇಳಿದ್ರೆ ಕೆಲವು ಕಂಪನಿ ಬರೀ ನಿಮ್ಗೆ ಜಾಯ್ನಿಂಗ್ ಮಾಡೋದ್ರಿಂದ ಹಣ ಕೊಡ್ತದೆ. ಜಾಯ್ನಿಂಗ್ ಮಾಡೋದ್ರಿಂದ ಹಣ ತಗೊಳ್ಬಾರ್ದು ಯಾವಾಗ. DXN ಕಂಪನಿ ಜಾಯ್ನಿಂಗ್ ಹಣನೇ ತಗೊಳ್ಳೋದಿಲ್ಲ. ಎಷ್ಟೋ ಕಂಪನಿ ಜಾಯ್ನಿಂಗ್ ಮಾಡ್ಬೇಕು 500 ರೂಪಾಯಿ 1000 ರೂಪಾಯಿ ಹಾಕಿ ಜಾಯ್ನ್ ಆಗಿ ಅಂದ್ರೆ ದಟ್ ಈಸ್ ಕಾಲ್ಡ್ ಮನಿ ಸರ್ಕ್ಯುಲೇಷನ್. ದಟ್ ಈಸ್ ಬ್ಯಾಡ್. ಆ ತರ ಇರಬಾರ್ದು. ಸೊ ಈ ರೀತಿಯಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಇದ್ದಿದ್ದೆ ಅಂದ್ರೆ ಅಂತ ಕಂಪನಿ ಜೊತೆಗೆ ನೀವು ಜಾಯ್ನ್ ಆಗ್ಬೋದು. ಗೊತ್ತಾಯ್ತು ನಿಮ್ಗೆ.
ಪ್ರಾಡಕ್ಟ್ ಇರ್ಬೇಕು, ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಇರ್ಬೇಕು, ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಆಗಿ ಅದರಿಂದ ಏನ್ ಲಾಭ ಬರ್ತದೆ ಅದರಿಂದ ನಿಮ್ಗೆ ಬೋನಸ್ ಕಂಪನಿ ಕೊಡ್ತಾ ಇರ್ತದೆ ಅಂತ ಒಂದು ನಿಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇಸ್ ದ ಲೆಜಿಟಿಮೇಟ್ ಆರ್ ನಾಟ್ ಯೂಸಿಂಗ್ ದ 8 ಪಾಯಿಂಟ್ ಇಲ್ಲ ಅಂತ ಹೇಳಿದ್ರೆ ಈ ಕಂಪನಿ ಜೊತೆಗೆ ಜಾಯಿನ್ ಆಗ್ಬೇಡಿ ಅಂತ WFFDC ನಮ್ದೆಲ್ಲ ಇದು ಹೇಳ್ತಾ ಇರೋದು. ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಈ 8 ಪಾಯಿಂಟ್ ಅನ್ನ ಕೊಟ್ಟಿದೆ. ಇಫ್ ದ ಆನ್ಸರ್ ಟು ಆಲ್ ದ ಕ್ವಶನ್ಸ್ ಇಫ್ ಎಸ್ ದೆನ್ ಯು ಕ್ಯಾನ್ ಜಾಯಿನ್. Evaluate the legitimate company, but if the answer is no, don't join that company. ಅಂತ ಕಂಪನಿ ಜಾಯಿನ್ ಆಗಬೇಡಿ. ಅದು ಪಿರಮಿಡ್ ಸ್ಕೀಮ್. 1 ವರ್ಷ 2 ವರ್ಷ 3 ವರ್ಷದಲ್ಲಿ ಅವರು ಕ್ಲೋಸ್ ಮಾಡಿ ಹಣ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಓಕೆ, ಈಗ ನೋಡಿ DXN ಕಂಪನಿ ಇನ್ವೆಸ್ಟೆಡ್ ಸಿದ್ದಿಪೇಟೆ, ತೆಲಂಗಾಣ, ಹೈದರಾಬಾದ್ ಅಲ್ಲಿ ಸುಮಾರು ಆಲ್ರೆಡಿ 400 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೆ. ಮಲೇಷಿಯಾಗಿಂತ 3 ಪಟ್ಟು ದೊಡ್ಡ ಮೇಕ್ ಇನ್ ಇಂಡಿಯಾ ಫ್ಯಾಕ್ಟರಿ ಓಪನ್ ಆಗ್ತಾ ಇದೆ. ಇದನ್ನ ನೀವು ಮೈಂಡ್ ಓಪನ್ ಮಾಡಿ ಜನರಿಗೆ ನೀವು ಹೇಳ್ಬೇಕು, ತೋರಿಸ್ಬೇಕು ಅವರಿಗೆ. ಸೊ ಇಲ್ಲಿ ನೀವು ನೋಡಿ, ಇಫ್ ಯು ಆರ್ ಎ ಪರ್ಸನ್ big dream and would love to support others in achievement in their big dreams, then the network marketing business is definitely a business for you. ನೀವು ಈಗ ಒಂದೇ ಒಂದು ಕೆಲಸ ಮಾಡಬೇಕು, ಅಟ್ಲೀಸ್ಟ್ 6 ಜನರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕಂತ ಹೇಳ್ಬೇಕು. 6 ಜನರ ಜೀವನವನ್ನ ನೀವು ಬದಲು ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ದೆನ್ ಓನ್ಲಿ ನಿಮ್ಮ ಜೀವನ ಬದಲಾಗ್ತದೆ. ಎಷ್ಟೋ ಜನ DXN ಬರ್ತಾರೆ, ಸ್ಪಾನ್ಸರ್ ಮಾಡ್ತಾರೆ, ಅವನ್ ಡ್ಯೂಟಿ ಅಂತ ಬಿಟ್ಬಿಡ್ತಾರೆ. ನಾವು ನೋಡಿದ್ರ 253 ದಿನ ಡೈಲಿ ಬಂದು ಕುತ್ಕೊಂಡು ಯಾಕೆ ಮಾಡ್ತೀವಿ? ಅಟ್ಲೀಸ್ಟ್ ಒಬ್ಬರ ಲೈಫ್ ಆದ್ರೂ ಚೇಂಜ್ ಆದ್ರೆ ನಮ್ಗೆ ಎಷ್ಟೋ ಖುಷಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಇದು ಮೀಟಿಂಗ್ ಮಾಡ್ತಾ ಇರೋದು, ಟ್ರೈನಿಂಗ್ ಕೊಡ್ತಾ ಇರೋದು. ಅಟ್ಲೀಸ್ಟ್ ಯು ಹ್ಯಾವ್ ಟು ಓಪನ್ ಯುವರ್ ಮೈಂಡ್. ನಮ್ಗೇನ್ ತೊಂದರೆನೇ ಇಲ್ಲ, ನಾವೇನು ಇದು ಸ್ಪೀಚ್ ಮಾಡ್ಬೇಕಿಲ್ಲ. ಬೆಳಿಗ್ಗೆ ಟ್ರೈನಿಂಗ್ ರಾತ್ರಿ 12 ಗಂಟೆ 1 ಗಂಟೆ ಆಗ್ತದೆ ಸ್ಲೈಡ್ ಮಾಡೋದು. ನಾನು ಪುನಃ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕುತ್ಕೊಳ್ಬೇಕಿತ್ತು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಅಟ್ಲೀಸ್ಟ್ ಒಬ್ಬರ ಮೈಂಡ್ ಓಪನ್ ಆದ್ರೆ 1000 ಜನರ ಮೈಂಡ್ ಚೇಂಜ್ ಆಗ್ಬಿಡ್ತಾರೆ. ಒಬ್ರು ಡಾಕ್ಟರ್ ನಮ್ಮ ವಿವೇಕಾನಂದ ಅವರು ಹೇಳ್ತಾರೆ, ಈ 100 ಜನ 1000 ಜನ 1,00,000 ಜನ ನೆಗೆಟಿವ್ ಮಾತಾಡೋಕ್ಕಿಂತ ಒಂದು 10 ಜನ ಪಾಸಿಟಿವ್ ಮಾತಾಡೋರು ಬಂದ್ಬಿಟ್ರೆ ನಮ್ಮ ಲೈಫ್, ನಮ್ಮ ಇಡೀ ಪ್ರಪಂಚವನ್ನೇ ನಾವು ಚೇಂಜ್ ಮಾಡ್ಬೋದು ಹೇಳ್ತಾರೆ. ಸೊ ಅದೇ ಹೇಳುದು, ನೀವೊಂದು ಡಿಸೈಡ್ ಮಾಡಿ. ಬೇಕಾದಷ್ಟು ರಿಚ್ ಡ್ಯಾಡ್ ಪೋರ್ ಇರ್ಬೋದು, ನಿಮ್ಗೆ ಬೇಕಾದಷ್ಟು ಬುಕ್ ಸಿಗ್ತದೆ. ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಇರ್ಬೋದು, ಬಿಸ್ನೆಸ್ ಸ್ಕೂಲ್ ಇರ್ಬೋದು, ಬೇಕಾದಷ್ಟು ನಿಮ್ಗೆ ಬುಕ್ ಸಿಗ್ತದೆ ಇದಕ್ಕೆ ಸಂಬಂಧಪಟ್ಟಿರೋದು. ಸೊ ಈ ಬುಕ್ ಯು ಕ್ಯಾನ್ ವಿನ್ ಅಂತ ಇರ್ಬೋದು, ಅಥವಾ ಥಿಂಕ್ ಅಂಡ್ ಗ್ರೋ ರಿಚ್ ಇರ್ಬೋದು, ವೇ ಟು ಎಕ್ಸಲೆನ್ಸ್ ಅಂತ ಇರ್ಬೋದು, ಬೇಕಾದಷ್ಟು ಬುಕ್ಸ್ಗಳು. ಜಸ್ಟ್ ನೀವು ಸ್ಟಡಿ ಮಾಡಿ, ನೀವು ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಬೇಕು. ಟೋಟಲಿ ಜನರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಸ್ಟೈಲ್ ಗ್ಯಾರಂಟಿ ಚೇಂಜ್ ಆಗ್ತದೆ. ಬಟ್ ದಟ್ ವಿ ಈಟ್ ಗುಡ್ ಫಾರ್ ರಿಯಲಿ ಗುಡ್. ನಾವು ಏನು ಇವತ್ತು ಈಟ್ ತಿಂತಾ ಇದೀವಿ ಅದು ಕರೆಕ್ಟ್ ಉಂಟಾ? ಒಳ್ಳೆ ರಿಯಲಿ ಗುಡ್ ಅದು ಜನರಿಗೆ ಗೊತ್ತೇ ಇಲ್ಲ. ನಾನು ನಿನ್ನೆ ಹೇಳಿದ್ನಲ್ಲ, ಗ್ರೋನ್ ಇಂದ ಕೆಮಿಕಲ್ ಪೆಸ್ಟಿಸೈಡ್ಸ್ ಒಳ್ಳೆ ಪಾಲಿಶ್ ಮಾಡಿ ನಿಮ್ಗೆ ಕೊಟ್ಟಾಗ್ತದೆ. ಫುಡ್ ಪ್ರೋಸೆಸ್ ವಿತ್ ಆರ್ಟಿಫಿಷಿಯಲ್ ಕಲರ್ ಅಂಡ್ ಪ್ರಿಸರ್ವೇಟಿವ್ಸ್. ವಿ ಈಟ್ ಮೋರ್ ಪ್ರೋಸೆಸ್ ಜಂಕ್, ಫ್ಯಾಟಿ ಅಂಡ್ ಅಸಿಡಿಕ್ ಫುಡ್ ತಗೋತಾ ಇರ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ 2 ಲೇಡಿ, ಒಬ್ಳು ಹೇಗಿದ್ದಾಳೆ. ಇದೆಲ್ಲ ಪಿಜ್ಜಾ ಬರ್ಗರ್ ಎಲ್ಲ ತಿಂದು ಅವಳು ಹಾಗೆ ಆಗ್ಬಿಡ್ತಾರೆ, ಕೂದು ಬಿಟ್ಟಿದೆ. ಸೊ ಹಾಗಾಗಿ ಆಗ್ಬಾರ್ದು ಅಂತ ಹೇಳಿದ್ರೆ DXN ಪ್ರಾಡಕ್ಟ್ ಯೂಸ್ ಮಾಡಿ. ಇವತ್ತೇ ಡಿಸೈಡ್ ಮಾಡಿ DXN ಪ್ರಾಡಕ್ಟ್ಸ್, ಆಲ್ ಪ್ರಾಡಕ್ಟ್ಸ್, ಪ್ರತಿ ಒಂದು ಪ್ರಾಡಕ್ಟ್ ಆರ್ಗ್ಯಾನಿಕ್. ಸೊ ಅದರಿಂದ ನಿಮ್ಗೆ ಹೌ ಟು ಸ್ಟಾರ್ಟ್ ಎ DXN ಬಿಸ್ನೆಸ್ ಕೊಟ್ಟಿದ್ದಾರೆ. Do a small invest in purchasing product package at DXN company. So all the products ತಗೊಳ್ಳಿ, ಇನ್ವೆಸ್ಟ್ ಮಾಡಿ, ಸ್ಮಾಲ್ ಲರ್ನ್. ಮತ್ತೆ ನೀವು ಕಲಿಬೇಕು, ಲರ್ನ್ ಹೌ ಟು ಅಡ್ವರ್ಟೈಸ್ ದ DXN ಬಿಸ್ನೆಸ್, ಲರ್ನ್ ಟು ಶೋ ದ DXN ಮಾರ್ಕೆಟಿಂಗ್ ಪ್ಲಾನ್. ತೋರಿಸೋದನ್ನ ಕಲ್ತ್ರಿ. ಕ್ರಿಯೇಟ್, ಸ್ಟಾರ್ಟ್ ಅಡ್ವರ್ಟೈಸಿಂಗ್, ಕ್ರಿಯೇಟ್ ಲಾರ್ಜ್ ಟರ್ನ್ ಓವರ್ ಬೈ ಡೆವಲಪಿಂಗ್ ಡಿಸ್ಟ್ರಿಬ್ಯೂಟರ್ ಗ್ರೂಪ್. ದೊಡ್ಡ ಗ್ರೂಪ್ ನ ಇದು 3 ಇನ್ವೆಸ್ಟ್, ಲರ್ನ್ ಅಂಡ್ ಕ್ರಿಯೇಟ್. ಸೊ ಯು ಕ್ಯಾನ್. ಸೊ ಲಿಸ್ಟೆಡ್, ದಿಸ್ ಇಸ್ ದ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ನಿಮ್ಗೆ 2003 ನೋಡಿ ನಿಮ್ಗೆ ಶೇರ್ ಮಾರ್ಕೆಟ್ ಅಲ್ಲಿ DXN ಹೋಗ್ಬಿಟ್ಟಿದೆ. ಎಲ್ಲ ಬೇಕಾದಷ್ಟು ಸರ್ಟಿಫಿಕೇಟ್ಸ್ ಕಂಪನಿ ಸಿಕ್ಕಿದೆ. ದ ರಿಯಲ್ ಬಿಗ್ ಬಿಸ್ನೆಸ್ ಜಸ್ಟ್ ಕಾಫಿ ಟೀ ಮಾಡೋದು. ಜಸ್ಟ್ ಜನರಿಗೆ ಕಾಫಿ ಕುಡಿಸಿ, ಜಸ್ಟ್ ಟೀ ಕುಡಿಸಿ ದೊಡ್ಡ ಬಿಸ್ನೆಸ್ ಅನ್ನು ಕಂಡು. ಇಂಪ್ರೂವ್ ಹೆಲ್ತ್, ಗ್ರೋ ಯುವರ್ ವೆಲ್ತ್ ಅಂಡ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಹೆಲ್ತ್, ವೆಲ್ತ್ ಅಂಡ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಫಿನಾನ್ಸ್ ಮತ್ತೆ ಹೆಲ್ತ್ ಎರಡು ಸಿಗ್ತದೆ. ನೀವು 100% ಯಾವುದೇ ವೈರಸ್ ಇಲ್ಲದಾಗಿ ತಿಂದ್ರೆ ಬದುಕುಳಿಬಹುದು. ಆರ್ ಯು ಲುಕಿಂಗ್ ಫಾರ್ ಹೆಲ್ತ್ ಅಂಡ್ ವೆಲ್ತ್, ಹ್ಯಾಪಿನೆಸ್? DXN ದ ಬೆಸ್ಟ್ ಕಂಪನಿ. DXN ನಿಮ್ಗೆ ಮಿಲಿಯನರ್ ಆಗ್ಬಹುದು, ಎಕ್ಸ್ಟ್ರಾರ್ಡಿನರಿ ಬಿಲಿಯನರ್ ಆಗ್ಬಹುದು. ಸೊ ಅದನ್ನ ಡಿಸೈಡ್ ಹೌ ಮಚ್ ಮನಿ ಯು ಕ್ಯಾನ್. ಎಷ್ಟು ಪಾರ್ಟ್ನರ್ ತಗೋಬೇಕು ಅದು ಡಿಸೈಡ್. 2 ಬೇಕಾ, 3 ಬೇಕಾ, 6 ಬೇಕಾ, 10, 20, 50, 100 ನೀವು ಡಿಸೈಡ್ ಮಾಡಿ. ಅದೇ ತರ ನಿಮ್ಮ ಚೆಕ್ ನಿಮ್ಗೆ ಎಷ್ಟು ಬೇಕೋ, 1,500,000, 15,000, 1,00,000, 5,00,000, 50,00,000, 1 ಕೋಟಿನೋ
ನೀವೇ ಡಿಸೈಡ್ ಮಾಡಿ. ಅದಕ್ಕೆ ಓನ್ಲಿ ಈಗ ಇನ್ಕಮ್ ಬರ್ತಾ ಹೋಗ್ತದೆ, ನಿಮ್ಮ ಎಲ್ಲ ಡ್ರೀಮ್ಸ್ 100% ರಿಯಲೈಸ್ ಆಗ್ತದೆ DXN ಅಲ್ಲಿ 100%. So that system is built for success. DXN does not make too many promises. The only promise from DXN is that DXN system is built for success. The system success is based on two key factors. One is education, another is habit. ಫಸ್ಟ್ ಇವತ್ತು ಬೆಳಿಗ್ಗೆ ಎದ್ದು ಎಷ್ಟು ಜನ ಕೂತ್ಕೊಂಡು ಕೇಳ್ತೀರಿ ಎಜುಕೇಶನ್, ಅದನ್ನ ಜನರಿಗೆ ಕಲಿಸ್ತೀರಿ, ಅದರ ಮೇಲೆ ನಿಮ್ಮ DXN ಬಿಸ್ನೆಸ್ ಬೆಳೀತಾ ಹೋಗ್ತದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವರುಣ್. ಥ್ಯಾಂಕ್ ಯು. ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ ಇದ್ರ ಬಗ್ಗೆ ನಿಮ್ಗೆ ಕೇಳ್ಬಹುದು, ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು. ನೀವು 69-70 ಜನ ಇದ್ದೀರಿ, ಏನಾದ್ರು ಇದ್ರೆ ಕೇಳ್ಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವರುಣ್. ಥ್ಯಾಂಕ್ ಯು. ಎಸ್ ಸರ್, ಇವತ್ತಿನ ಸೆಷನ್ ಇಸ್ ಲೈಕ್ ಈ ಪ್ರೆಸೆಂಟ್ ಎಕನಾಮಿಕ್ ಕ್ರೈಸಿಸ್ ಸಿಚುವೇಶನ್ ಅಲ್ಲಿ ಎಲ್ರೂನು ಇದು ಎಷ್ಟು ಯೂಸ್ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. DXN ಅನ್ನೋದು ಒಂದು ದೊಡ್ಡ ಸಮುದ್ರ. ಫೈನಾನ್ಷಿಯಲ್ ಇರ್ಬೋದು, ಹೆಲ್ತ್ ವೈಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಪರ್ಸನ್ ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲಾನು ಒಬ್ರು ಪಡ್ಕೊಳ್ಬಹುದು ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಯಾರಿಗಾದ್ರೂ ಮಾತಾಡೋದಿದ್ರೆ, ಏನಾದ್ರು ಕೇಳೋದಿದ್ರೆ ಹ್ಯಾಂಡ್ ರೇಸ್ ಮಾಡ್ಬೋದು. ಎನಿಬಡಿ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬಹುದು. ಇನ್ನೂ ಸಹ ನಿಮ್ಗೆ DXN ಮಾಡ್ಲಿಕ್ಕೆ ಯಾರಿಗಾದ್ರೂ ಡೌಟ್ ಇದ್ರೆ, ಇನ್ನೂ ನಿಮ್ಗೆ ಬೇಕಾದಷ್ಟು ಪ್ರೂಫ್ ನನ್ನ ಹತ್ರ ಇದೆ. ಯಾಕಂದ್ರೆ ನನ್ನ ಹತ್ರ ಎಷ್ಟು ಕ್ರೌನ್ ಅಂಬಾಸಿಡರ್ ಎಲ್ಲ ಹಿಸ್ಟ್ರಿ, ಸಕ್ಸಸ್ ಸ್ಟೋರಿ ನನ್ನ ಜೊತೆಗಿದೆ. ಸೊ ನೀವು ಅದನ್ನು ಸಹ ನಿಮ್ಗೆ ಶೇರ್ ಮಾಡಬಹುದು ಡೆಫಿನೆಟ್ಲಿ. ಸಾಧಾರಣ ನಮ್ಮ ಹತ್ರ 800 ಡಾಕ್ಟರ್ಸ್ ಇದ್ದಾರೆ. ಅವರದ್ದು ಅಡ್ರೆಸ್, ಫೋನ್ ನಂಬರ್ ಶೇರ್ ಮಾಡಬಹುದು. ಎವ್ರಿಥಿಂಗ್ ಇಸ್ ಕ್ಲೀನ್, ಲೀಗಲ್, ಎಥಿಕಲ್, ಮಾರಲ್ ಬಿಸ್ನೆಸ್. ಎನಿಬಡಿ? 5 minutes ರಿಮೈನಿಂಗ್. ಅನಿಲ್ ಕುಮಾರ್ ಸರ್, ಗುಡ್ ಮಾರ್ನಿಂಗ್. ಹೇಳಿ ಅನಿಲ್, ಹೇಳಿ. ಗುಡ್ ಮಾರ್ನಿಂಗ್. ಇವತ್ತು ಪ್ರೆಸೆಂಟೇಷನ್ ವಾಸ್ ರಿಯಲಿ ತರ ಹಾರ್ಟ್ ಟಚಿಂಗ್ ಅಂತಾರಲ್ಲ ಸರ್ ಅದು. ಯಾಕಂದ್ರೆ ಈ ನೀವು ಕೆಲವು ಫ್ಯಾಕ್ಟ್ಸ್ ಎಲ್ಲ ಫಿಗರ್ ಕೊಟ್ಟಿದ್ರಲ್ಲ ಇಂಡಿಯಾದ್ದು, ನಾನು ಎಲ್ಲೂ ಪೇಪರ್ ಎಲ್ಲೂ ಜಾಸ್ತಿ ಕೊಡಲ್ಲ ಸರ್ ಇಂಥವೆಲ್ಲ. ಈ ಇನ್ಫಾರ್ಮೇಶನ್ಸ್ ಎಲ್ಲ ನಿಮ್ಗೆ ಎಲ್ಲೂ ಕೊಡಲ್ಲ. ಅದು ಬರೀ ಕಷ್ಟ 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 ಸುಮ್ಮನೆ ಒಂದು ಜನರಲ್ ಹಾಕ್ಬಿಡ್ತಾರೆ. ಈ ಫಿಗರ್ ಕೊಟ್ಟಿದ್ರಲ್ಲ ನೀವು, ಎಸ್ಪೆಷಲಿ ನಮ್ದು ಸೂಸೈಡ್ ರೇಟ್ಸ್, ಆಮೇಲೆ ಅನ್ಎಂಪ್ಲಾಯ್ಮೆಂಟ್, ದಿಸ್ ಇನ್ ಐ ಓಪನರ್ ಸರ್. ಆಕ್ಚುಲಿ ಇದು ಯಾಕಂದ್ರೆ ಈಗ ಗೊತ್ತಾಗ್ತದೆ ನನಗೆ DXN ಅಲ್ಲಿ ಎಷ್ಟು ಚೆನ್ನಾಗಿ ನಮ್ದು ಮಾರ್ಕೆಟ್ ರಿಸರ್ಚ್ ಟೀಮ್ ಇದೆ ಅಂತ. ಅವ್ರು ಇಂಥವೆಲ್ಲ ಹುಡುಕಿ ಇದೆಲ್ಲ ಮಾಡಿ ತರ ತಲುಪಿಸ್ತೀರಲ್ಲ, ಇಸ್ ಹ್ಯಾಟ್ಸ್ ಆಫ್ ಟು ದೆಮ್ ಸರ್. ಬಹಳ ಚೆನ್ನಾಗಿದೆ ಇದು. ಸೊ ಇದನ್ನ ನೋಡ್ಕೊಂಡು ನಾವು ನಮ್ಗೆ ಶುಡ್ ಬಿ ಐ ಓಪನರ್ ಫಾರ್ ಅಸ್ ಅಂತ ನನ್ನ ಪ್ರಕಾರ. ನಾವು ಶುಡ್ ಆಕ್ಟ್ ಅಷ್ಟೇ ಸರ್, ಇನ್ನೇನಿಲ್ಲ, ಸಿಂಪಲ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅನಿಲ್. ಥ್ಯಾಂಕ್ ಯು. ನಿಮ್ಮಂತರ ಒಬ್ರೊಬ್ರು ಮೈಂಡ್ ಓಪನ್ ಮಾಡಿದ್ರೆ, ಐ ಓಪನ್ ಮಾಡಿದ್ರೆ ಡೆಫಿನೆಟ್ಲಿ ನಾವೆಲ್ಲ ಸೇರಿ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು, ಕರ್ನಾಟಕವನ್ನು ನಂಬರ್ 1 ಮಾಡಬಹುದು. ಓಕೆ, ಥ್ಯಾಂಕ್ ಯು ಶಶಿ ಅವರೇ, ಎಕ್ಸಲೆಂಟ್ ಸೆಷನ್. ಥ್ಯಾಂಕ್ ಯು. ಓಕೆ, ಎನಿಬಡಿ? ಇನ್ನೊಂದು 4 minutes ಇದೆ. ಯಾರಾದ್ರೂ ಮಾತಾಡೋದಾದ್ರೆ ಹ್ಯಾಂಡ್ ರೇಸ್ ಮಾಡಿ. ಯಾರಾದ್ರೂ ಮಾತಾಡಿದ್ರೆ ಹೇಳಿ, ಓಪನ್ ಮಾಡಿ. ಇನ್ನೂ ಡೌಟ್ ಇದ್ರೆ, ಯಾಕಂದ್ರೆ ಜನ DXN ಮಾಡ್ತಾರೆ, ಸೀರಿಯಸ್ ಆಗಿ ಮಾಡ್ಬೇಕು. ಎಸ್, ನಾನು ಕ್ರೌನ್ ಡೈಮಂಡ್ ಆಗ್ಬೇಕು, ಕ್ರೌನ್ ಅಂಬಾಸಿಡರ್ ಆಗ್ಬೇಕು, ನಾನು ಮಿಲಿಯನರ್ ಆಗ್ಬೇಕು ಅಂತಿದ್ರೆ ನಿಮ್ಗೆ ಆಪರ್ಚುನಿಟಿ ಇಸ್ ಎ ಲೀಗಲ್. ಹಾಗಾಗಿ ಅದಕ್ಕೋಸ್ಕರ ನಾನು ಹೇಳೋದು, ಸೀರಿಯಸ್ ಆಗಿ ಜಸ್ಟ್ ನೀವು IOC ಮೇಲೆ ಬಂದ್ಬಿಟ್ರೆ ಒಂದು 30,000. ನಾನು ಹೇಳಿದ ಪ್ಲಾನ್ ಇಸ್ ವೆರಿ ವೆರಿ ಸಿಂಪಲ್. ಆರ್ ಯು ಇಂಟ್ರೆಸ್ಟ್ ಟು ಬಿಕಮ್ ಎ ಮಿಲಿಯನರ್? ಕೇಳಿ. ಎಸ್ ಅಂತ ಹೇಳಿದ್ರೆ ನೋಡಿ, 30,000 ಪ್ರಾಡಕ್ಟ್ ಅನ್ನ ತಗೋಬೇಕು ನೀವು ಅಷ್ಟೇ. 30,000 ಪ್ರಾಡಕ್ಟ್ ತಗೊಂಡು ಮನೆಯಲ್ಲೇ ಒಂದು ಆಫೀಸ್ ಅಂಗಡಿ ಓಪನ್ ಮಾಡಿ, ಜಸ್ಟ್ ಒಂದು 100 ಕನ್ಸ್ಯೂಮರ್ಸ್ ಮಾಡಿ, ಮುಗೀತು. ಅಲ್ಲಿಂದ ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ, 1 by 1. ಹಾಗೆ ನೀವು ಒಬ್ಬರೊಬ್ಬರಿಗೆ ಒಂದು 30 ಜನರಿಗೆ ಈ ಕಂಪನಿಯ ಏಜೆನ್ಸಿಯನ್ನ, ಈ IOC ಮೈ ಹೋಮ್ ಮೈ ಶಾಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆದ್ರೆ, ಸೊ ನಿಮ್ಗೆ 100% ಕಂಪನಿ ನಿಮ್ಗೆ 20 ಜನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ 30,000 ಬಂದ್ಬಿಡ್ತದೆ. ದಟ್ ಇಸ್ ದ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ ಆಗ್ತೀರಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವು ಅಟ್ಲೀಸ್ಟ್ ಅವರಿಗೆ ನೀವು ಎನ್ಕರೇಜ್ ಮಾಡಿ, ಅವರಿಗೆ ಸಪೋರ್ಟ್ ಮಾಡಿ. 20 × 20 400. ಸೊ ಯು ವಿಲ್ ಗೆಟ್ 4 lakhs rupees ನಿಮ್ಗೆ ಸಿಗ್ತದೆ. 4 lakhs ಸೆಕೆಂಡ್ ಸ್ಟೇಜ್. ದ ಥರ್ಡ್ ಸ್ಟೇಜ್ 40 lakhs. ಫೋರ್ತ್ ಸ್ಟೇಜ್ ಅಲ್ಲಿ 8 crores ಹೋಗ್ತದೆ. ಸೊ ಅಂತ ಒಂದು ಮಾರ್ಕೆಟಿಂಗ್ ಪ್ಲಾನ್, ಸಿಂಪಲ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಈ ಪ್ಲಾನ್ ಹೇಳ್ಬಿಟ್ಟು ನಂತರ ಅವರಿಗೆ ನಿಮ್ಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ, ದೆನ್ ಯು ಟಾಕ್ ಅಬೌಟ್ ದ ಪ್ರಾಡಕ್ಟ್. ದಿನಕ್ಕೆ 2, 3, 4 ಜನರಿಗೆ ಈ ಕ್ವಶನ್ ಕೇಳಿ ನೋಡಿ, ನಿಮ್ ಬಿಸ್ನೆಸ್ ಜಾಯ್ನಿಂಗ್ ಹೇಗೆ ಜಾಸ್ತಿ ಆಗ್ತದೆ. ಟೋಟಲಿ ಜಾಯ್ನಿಂಗ್ ಆಗ್ಬೇಕು, ನಮ್ಗೆ ಎಕ್ಸ್ಟ್ರಾ ಜಾಯ್ನಿಂಗ್ ಆಗ್ತಾರೆ, ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ಆಗ್ತದೆ. ದಿನಕ್ಕೆ ಅಟ್ಲೀಸ್ಟ್ ತಿಂಗಳಿಗೆ ಒಬ್ಬರಿಗಾದ್ರೂ ಜಾಯ್ನಿಂಗ್ ಟ್ರೈ ಮಾಡಿ, ನಿಮ್ಮ ಹತ್ರ ಸಾಧ್ಯ ಆಗ್ತದೆ. ಹಾಗೇನೆ ಇವತ್ತು ಸಂಜೆ 7 ಗಂಟೆಗೆ ಡಾಕ್ಟರ್ ಲಿಮ್ ಪ್ರೋಗ್ರಾಮ್ ಇದೆ. ಡಾಕ್ಟರ್ ಲಿಮ್ ಪ್ರೋಗ್ರಾಮ್ಗೆ ಯಾರು ಮಿಸ್ ಮಾಡಬೇಡಿ. ಪ್ರತಿಯೊಬ್ರು ಡಾಕ್ಟರ್ ಲಿಮ್ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿ. ಸಂಜೆ 7 ಗಂಟೆಗೆ RVC ಅಲ್ಲಿ DXN RVC ಅಂತ ಗೂಗಲ್ ಅಥವಾ ಯೂಟ್ಯೂಬ್ ಅಲ್ಲಿ ಹೋಗಿ ಸೊ ಲೈವ್ ಪ್ರೋಗ್ರಾಮ್ ಅನ್ನ ನೋಡಿ. ಲಿಂಕ್ಸ್ ಇದೆ, ಲಿಂಕ್ ಮೂಲಕ ನೋಡ್ಕೋಬಹುದು. ಇವತ್ತು 7 ಗಂಟೆಗೆ ಕ್ವಶನ್ ಆನ್ಸರ್ ಮಾಡ್ಲಿಕ್ಕಿದ್ದಾರೆ ಡಾಕ್ಟರ್ ಲಿಮ್ ಮಲೇಷ್ಯಾದಿಂದ. ಸೊ ಅದನ್ನು ನೀವು ಮಿಸ್ ಮಾಡದೆ ನೋಡ್ಕೊಳ್ಳಿ.
ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವರ್ಷ. ಏನಾದ್ರು ಡೌಟ್ ಇದ್ರೆ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಕೇಳಿ, ಇಲ್ಲಾಂದ್ರೆ ವಿ ವಿಲ್ ಬೈಂಡ್ ಅಪ್ ಟುಡೇಸ್ ಪ್ರೋಗ್ರಾಮ್. ಹ್ಯಾಂಡ್ ರೈಸ್ ಮಾಡಿದ್ರು, ಅವ್ರಿಗೆ ಅನ್ಮ್ಯೂಟ್ ಮಾಡಿದ್ದೀನಿ ಸರ್. ಹೇಳಿ ಜಸಿಂತ್ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತುಂಬಾ ಒಳ್ಳೆ ಕ್ವೆಶ್ಚನ್ ಸರ್. ಬೆಳಗ್ಗೆ ನೀವು ಎಂಟಿ ಮೈಂಡಿಗೆ ಇಂಥದನ್ನೆಲ್ಲ ಹೇಳ್ತೀರಿ ಸರ್. ಗ್ರೇಟ್ ಸರ್. ನಾವೆಲ್ಲ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾನು ಕೆಲಸ ಇಲ್ಲದವರು ಕೇಳಿದ್ರೆ ಅವರಿಗೆ ಎಷ್ಟು ದುಡಿಬಹುದು ಸರ್. ನಾವೆಲ್ಲ ಕೆಲಸ ಇದ್ದವರು ಇಷ್ಟು ದುಡಿಯುವಾಗ ನಮ್ಗೆ ಖುಷಿ ಆಗ್ತಾ ಇದೆ. ಕೆಲಸ ಇಲ್ಲದವರು ದುಡಿಯುವಾಗ ಇದೆ. ನೀವು ಕೊಟ್ಟ ಇನ್ಫಾರ್ಮೇಶನ್ ತುಂಬಾ ಒಳ್ಳೆ ಸರ್. ಕೊಡಿ, ಆಪರ್ಚುನಿಟಿ ಕೊಡಿ ಮೇಡಮ್. ಬೇಕಾದಷ್ಟು ಜನ ಇದ್ದಾರೆ, ನಾವು ಆಪರ್ಚುನಿಟಿಯನ್ನ ಕೊಡ್ತಾ ಹೋಗ್ಬೇಕು ಈಗ ಅಷ್ಟೇ. ಆಪರ್ಚುನಿಟಿ ಕೊಟ್ಟಾಗ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ. ಥ್ಯಾಂಕ್ ಯು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ಎನಿಬಡಿ ಏನಾದ್ರೆ ಓಕೆ, ಅದರ್ವೈಸ್ ವಿ ವಿಲ್ ವೈಂಡ್ ಅಪ್. ಏನಾದ್ರು ಡೌಟ್ ಇದ್ರೆ, ಬಿಸ್ನೆಸ್ ವೈಸ್ ಡೌಟ್ ಇದ್ರೆ ಅಥವಾ ಮಾರ್ಕೆಟಿಂಗ್ ವೈಸ್ ಡೌಟ್ ಇದ್ರೆ, ನೀವು ನಿಮ್ಮ ಸ್ಪಾನ್ಸರ್ ಇದ್ದಾರೆ DXN ನಮ್ಮ ಕಂಪನಿ ಇನ್ಚಾರ್ಜ್ ವಿಜಯ್ ಕುಮಾರ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಒಂದೇ ಒಂದು ಹೇಳೋದು, ಟಾರ್ಗೆಟ್ ಇಟ್ಕೊಳ್ಳಿ. ಪ್ರತಿಯೊಬ್ರು ತಿಂಗಳಿಗೆ ಒಬ್ರು ಹೊಸಬ್ರನ್ನ ಜಾಯಿನ್ ಮಾಡಿ. ತಿಂಗಳಿಗೆ ಒಬ್ಬರಿಗೆ ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಜಾಯಿನ್ ಮಾಡಿ. ಮಿನಿಮಮ್ ಒಬ್ಬರಿಗೆ ಈ ಬಿಸ್ನೆಸ್ ಗೆ ನೀವು ತರಬೇಕು. ದಟ್ ಈಸ್ ಈಗ ನೀವು 70 ಜನ ಇದ್ದೀರಿ ಅಂತ ಹೇಳಿದ್ರೆ ಒಬ್ಬರನ್ನ ತಂದ್ರೆ ನೆಕ್ಸ್ಟ್ 140 ಜನ ಆಗ್ತದೆ. ಆದಷ್ಟು ಆನ್ಲೈನ್ ಮೀಟಿಂಗ್ ಗೆ ಪ್ಲಗ್ ಮಾಡಿ. ಬೇರೆ ಬೇರೆ ಟೀಮ್ ಇಂದ ಆನ್ಲೈನ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ, ಅದಕ್ಕೂ ನೀವು ಪ್ಲಗ್ ಆಗ್ಬೋದು. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಸೆಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಎಲ್ಲರೂ ಸೇಮ್ ಐಡಿ ಹಾಗೂ ಪಾಸ್ವರ್ಡ್ ಅಲ್ಲಿ 6:45 ಗೆ ಶೂನ್ಯ ಸೆಷನ್ಗೆ ತಪ್ಪದೆ ಜಾಯಿನ್ ಆಗಬೇಕು. ಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವರ್ಷ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವರ್ಷ. ಎಸ್. ಈಗ ಪ್ರೋಗ್ರಾಮ್ ಇದೆಯಲ್ಲ ಇವತ್ತು. ಹಲೋ, ಇವತ್ತು Yes, ಕಂಪನಿ sir. ಪ್ರೋಗ್ರಾಮ್ ನಮ್ಮ ಇವತ್ತು ತಾರೀಕು 10ನೇ ತಾರೀಕು ಯಾರ್ದು ಪ್ರೋಗ್ರಾಮ್ ಇದೆ? ಸರ್ ಸಹನಾ ಅವರು. ಸಹನಾ ಪ್ರೋಗ್ರಾಮ್ ಇವತ್ತಿದೆ. ಸೊ